ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ನಾವು ಜ್ಞಾನ ಪ್ರತಿಪಾದನಾ ಸ್ಥಳ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹೇಳಿದ್ದಾರೆ. ಕೈವಲ್ಯ ಪದ್ಧತಿ ಒಳಗ ನಾವು ನೀತಿ ಕ್ರಿಯಾ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನ ಬರ್ಕೊಂಡು ಬಂದಿದ್ದಾರ. ಇಲ್ಲಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಅಮಲ ದೋಷ ಮತ್ತೆ ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಇವು 2 ದೋಷಗಳು ನಿವೃತ್ತಿಯಾಗಿ ಅಂತಃಕರಣ ಶುದ್ಧ ಆದ್ಮೇಲೆ ಏನು ತಿಳಿದೇ ಇದಿಷ್ಟು ಏನು ತಿಳಿಲೇ ಇಲ್ಲ ಅಂತಂದಾಗ ಅಲ್ಲಿ ಯೋಗವನ್ನ ಮಾಡಿ ಏಕಾಗ್ರತೆ, ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಳ್ಳುವಂಥದಕ್ಕೆ ಯೋಗ ಪ್ರತಿಪಾದನಾ ಸ್ಥಳ ಹೇಳಿ, ನಂತರ ಆವರಣ ದೋಷ ಇದ್ದಾಗ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಹೇಳ್ತಾರೆ. ಆವರಣ ದೋಷವನ್ನ ನಿವೃತ್ತಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಒಂದು ಸ್ವಸ್ವರೂಪದ ಒಂದು ಜ್ಞಾನ ಆಗುವಂಥದ್ದು. ಈ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳದ 7ನೆಯ ಪದ ಇವತ್ತಿನ ಆಧಾರದ ವಿಷಯ. ಒಂದು ನುಡಿ ಮೊದಲಿನ ಪಲ್ಲವಿ ಆಗ್ಯದ. ಇಲ್ಲಿ ಹೇಳ್ತಾರೆ 7ನೆಯ ಒಂದು ಪದ್ಯದಲ್ಲಿ ಏನ್ ಹೇಳ್ತಾರ ಅಂದ್ರ, ಕೆಲವು ದೃಷ್ಟಾಂತಗಳನ್ನ, ಈ ಜ್ಞಾನ ದುಃಖಗಳನ್ನ ನಾಶ ಮಾಡ್ತದ ಅನ್ನುವಂಥದ್ದು ಕೆಲವು ದೃಷ್ಟಾಂತಗಳನ್ನ ಕೊಟ್ಟು ಹೇಳ್ತಾರ ಮುಂದ. ಯಾಕಂತಂದ್ರ ಸುಖವನ್ನ ಉಂಟು ಮಾಡುವಂಥದ್ದು ಮತ್ತೆ ದುಃಖವನ್ನ ನಾಶ ಮಾಡುವಂಥದ್ದು ಕೆಲವೊಂದು ದೃಷ್ಟಾಂತಗಳನ್ನ ಕೊಟ್ಟು ಈ ಜ್ಞಾನ ಎಷ್ಟೊಂದು ಕೆಲಸ ಮಾಡ್ತದ ಅನ್ನುವಂಥದ್ದನ್ನ ಅವರು ಮುಂದಿನ ಒಂದು ಪದದಲ್ಲಿ ಹೇಳ್ತಾ ಬರ್ತಾರೆ. ಮತ್ತೆ ಇದು ಕಾಣದ ಒಂದು ವಸ್ತು, ಈ ವಸ್ತು ಕಾಣದೇ ಇರುವಂಥದ್ದನ್ನ ಹೇಳುವಂಥದ್ದು, ಒಂದು ಅನುವಿನಿಂದ ಹೇಳುವಂಥದ್ದು ಸದ್ಗುರು. ಇಲ್ಲಿ 7ನೆಯ ಪದದಲ್ಲಿ ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡಭಾವವಂ ನೀಗು ನಲಿದು ಇದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅನ್ನುವಂಥ ವಿಚಾರವನ್ನ ಹೇಳುತ್ತಾರೆ. ಯಾಕಂತಂದ್ರ ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು, ಇದು ಮುನಿಗಳಿಂದ ಹೊಗಳಿಸಿಕೊಂಡಂತ ಈ ಜ್ಞಾನವನ್ನ ಇದು ತನಗೆ ಅಂದ್ರೆ ತನಗೆ ಸಂಪನ್ನವಾದಂಥ ಅರಿವಿದು, ಇದು ಜ್ಞಾನ ಐತೆ. ಅದಕ್ಕೆ ಇದನ್ನ ನಿಶ್ಚಯ ಅಂತ ನಂಬು, ಇದೇ ನಿಶ್ಚಯ ಅಂತ ನಂಬು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಯಾಕಂದ್ರೆ ಜ್ಞಾನದಲ್ಲಿ ಅಂತಹ ಶಕ್ತಿ ಏನೈತೆ ಅನ್ನುವಂಥ ಕೆಲವೊಂದು ವಿಚಾರಗಳನ್ನ ನಾವ್ ಅನ್ಕೊಳ್ಬಹುದು. ಅಂಥದ್ದೇನ್ ಶಕ್ತಿ ಐತ್ರಿ ಅಂತಂದ್ರ ಬಹಳಷ್ಟು ಶಕ್ತಿ ಅದ ಅನ್ನುವಂಥದ್ದು ಹೇಳ್ತಾರ ಅವರು. ಯಾಕಂದ್ರ ಒಂದೊಂದು ಒಂದೊಂದು ಇದರಲ್ಲಿ ಈಗ ಒಂದು ನದಿಗೆ ನಾವು ಒಂದೊಂದು ಪೂಜೆ ಮಾಡಿದಾಗ ಒಂದೊಂದು ಫಲಗಳನ್ನು ಕೊಡುವಂಥದ್ದು. ಎಲ್ಲಾ ನದಿಗಳು ಸಮುದ್ರಕ್ಕೆ ಸೇರಿದಾಗ ಅನಂತ ಫಲಗಳು ಸಿಗುವಂಥದ್ದು, ಪೂಜೆ ಮಾಡಿದಾಗ ಅನಂತ ಫಲಗಳು ಸಿಗುವಂಥದ್ದು. ಅದೇ ರೀತಿ ಕೂಡ ಈ ಜ್ಞಾನದಲ್ಲಿ ಸರ್ವಶಕ್ತಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಜ್ಞಾನದಲ್ಲಿ ಸರ್ವಶಕ್ತಿಗಳು ಅದಾವ. ಅದಕ್ಕ ಈ ಜ್ಞಾನ ಹೆಂಗದಂತಂದ್ರ ಈ ಜ್ಞಾನಕ್ಕ ಸಮಾನ ಆದಂಥದ್ದು ಯಾವುದೂ ಇಲ್ಲ ಜಗತ್ತಿನೊಳಗ. ಇದು ಯಾವ ರೀತಿ ಅಂತಂದ್ರ ಜನನ ಮರಣ ಅನ್ನುವಂಥದ್ದನ್ನ ನಿವೃತ್ತಿ ಮಾಡುವಂತ ಶಕ್ತಿ ಐತೆ. ಮತ್ತೆ ನಾನು ಯಾರಿದ್ದೀನಿ ಅನ್ನುವಂಥದ್ದು
ತಾನು ಅಲ್ಲದ ತನ್ನದ ಅಲ್ಲದ ಇರುವಂತ ಈ ಶರೀರ ಏನಿ ಭ್ರಾಂತಿಯಿಂದ ಕೂಡಿದಂಥದ್ದನ್ನ ನಿವೃತ್ತಿ ಮಾಡುವಂಥದ್ದು. ಇವೆಲ್ಲವೂ ಜ್ಞಾನದಿಂದನೇ ಆಗ್ತಾವನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರ ಈ ಭ್ರಮೆಯನ್ನ ಹೊಂದಿರ್ತಾನಲ್ಲ, ಭ್ರಮೆಯಲ್ಲೇ ಬಿದ್ದಂತ ವ್ಯಕ್ತಿ ನಾನು ಹುಟ್ಟಿದೆ, ನನ್ನ ಸತ್ಯ, ಹಲವಾರು ರೋಗಗಳಿಗೆ ತುತ್ತಾದೆ ಅನ್ನುವಂಥದ್ದು ಈ ಜನನ ಮರಣ ರಹಿತನನ್ನಾಗಿ ಮಾಡುವಂತ ಇದೆ. ಯಾಕಂದ್ರೆ ಇವೆಲ್ಲ ಭ್ರಮೆಯಿಂದ ಕೂಡಿದಂಥ ಜೀವಾತ್ಮನನ್ನ ಆ ಭ್ರಮೆಯಿಂದ ಬಿಡಿಸುವಂತ ಕೆಲಸ ಜ್ಞಾನದಿಂದನೇ ಆಗ್ತದೆ. ಈ ರೀತಿಯಾಗಿ ಇಲ್ಲಿ ಬಹಳಷ್ಟು ಪವಿತ್ರವಾದಂಥದ್ದು ಈ ಜ್ಞಾನದ ಬಗ್ಗೆ ಅವರು ಈಗ ಹೇಳ್ತಾರೆ. ಇದನ್ನ ನಿಶ್ಚಯವಾಗಿ ನೀನು ಹೇಳಿದಂತ ವಿಚಾರವನ್ನ ಸದ್ಗುರು ಹೇಳ್ತಾರಲ್ಲ, ಇದನ್ನ ನಿಶ್ಚಯವಾಗಿ ನೀನು ನಂಬು, ಯಾವುದೇ ಸಂಶಯವಿಲ್ಲದೆ ನಂಬು ಅಂತ ಹೇಳುವಂತ ವಿಚಾರ. ಯಾಕಂದ್ರೆ ಬಹಳ ಕರುಣಾಮಯಿ. ಅದಕ್ಕೆ ಇಲ್ಲಿ ಎರಡು ಸಲ ಹೇಳ್ತಾರೆ, 2 ಸಲ ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ ಹೇಳುವಂಥದ್ದು. ನನ್ನಿ ಎಂದು ನಂಬು ಯೋಗಿ ಅನ್ನುವಂಥದ್ದು ಇಲ್ಲಿ. ಯಾಕಂದ್ರೆ ಬಹಳಷ್ಟು ಕರುಣೆ ಉಳ್ಳಂತ ಸದ್ಗುರುಗಳು ತಿಳಿಸಿ ಹೇಳ್ತಾರ, ನೋಡಪ್ಪ ಇದು ಯಾವ್ದೋ ಒಂದು ಕೆಲಸ ತಪ್ಪಾದ್ರೆ, ಇಲ್ಲ ನೋಡಿ ಇದು ತಪ್ಪೈತಿ ಇದು ಮಾಡ್ಬೇಡ ಅಂತ 2 ಸಲ ಹೇಳ್ತಾರಲ್ಲ. ಮಾಡುವಂತ ಕೆಲಸಗಳನ್ನ ಈ ರೀತಿಯಾಗಿ 2 ಸಲ ಹೇಳುವಂಥದ್ದು. ನನ್ನಿ ಎಂದು ನಂಬಿ ಇದನ್ನೇ ನಂಬು, ಇದೇ ನಿಶ್ಚಯ ಅಂತ ನಂಬು, ಇದಕ್ಕೆ ಯಾವ್ದಕ್ಕೂ ಸಂಶಯ ಮಾಡಬೇಡ. ಸದ್ಗುರು ಏನ್ ಹೇಳ್ತಾ ಇದ್ದಾನಲ್ಲ, ಇದಕ್ಕೆ ಸಂಶಯಗಳನ್ನ ಮಾಡಿದಂದ್ರೆ ನಿನ್ನ ಅನಾಹುತ ನೀನೇ ಮಾಡ್ಕೊಂಡಂಗ. ಯಾಕಂದ್ರೆ ಮಾಡಿ ಯಾವುದಕ್ಕೂ ಮಾಡ್ಕೊಂಡು ಅದಕ್ಕೆ ಮಾಡಿ. ಆದ್ರೆ ಈ ಮಹಾತ್ಮರು ಈಗ ಏನ್ ಹೇಳ್ತಾ ಇದ್ದಾರ, ಇದರಲ್ಲಿ ನಿನಗೆ ಸಂಶಯ ಇರ್ಕೂಡ್ದು, ಸಂಶಯ ಮಾಡಕ್ ಹೋಗ್ಬೇಡ, ಇದೇ ಸತ್ಯ, ಇದೇ ನಿಶ್ಚಯ ಅಂತಾನೆ ನಂಬು ಅನ್ನುವಂಥ ವಿಚಾರವನ್ನ ಅವರು ಹೇಳುತ್ತಾರೆ. ಯಾಕಂದ್ರೆ ಈ ಜ್ಞಾನ ಸಕಲ ದುಃಖಗಳನ್ನ ನಾಶ ಮಾಡ್ತದ ಅನ್ನುವಂಥದಕ್ಕೆ ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರ ಅವ್ರು. ಏನ್ ದುಃಖಗಳನ್ನ ನಾಶ ಮಾಡ್ತದ ಅನ್ನುವಂಥದ್ದನ್ನ 1ನೆಯ ನುಡಿಯಲ್ಲಿ ಹೇಳ್ತಾರೆ. ದುರಿತ ಕಾನನ ವಹಿನಿ ಪರಿಭವ ಘನಚಂಡ ಮರುತನು ಅಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರವನು ಅನುತಾಪ ಸರಸಿಜ ಹಿಮವಿದೆಂಬ ಆಹಾ ಸರಸಿಜ ಹಿಮವಿದೆಂಬ ಅನ್ನುವಂಥದ್ದು 1ನೇ ನುಡಿಯಲ್ಲಿ ಹೇಳ್ತಾರೆ. ದುರಿತ ಕಾನನ ನಾವು ಬಹಳ ವಿಚಾರ ಮಾಡ್ಬೇಕು. ದುರಿತ ಕಾನನ ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ಯಾವಾಗ ಅದಕ್ಕೆ ಹೇಳ್ತಾರ, ಇದು ಈ ಭೂಮಿ ಯಾವಾಗ ಹುಟ್ಟ್ಯದ ಅವಾಗಿಂದನೂ ಹುಟ್ಟಿದಂಥವ್ರು ನಾವು. ಅದಕ್ಕೆ ಅದರಲ್ಲಿ ಸುಮ್ಮನೆ ಕಾಲವನ್ನು ಕಳೆದು ಸಾವು ದುಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅದರಲ್ಲಿ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನೇ ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬೊಸರುಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಇಷ್ಟು ಧರೆಯವನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಬೇಕು. ಈ ಮಣ್ಣನ್ನ ಏನಂತಂದ್ರ ಅದನ್ನ ಸಣ್ಣ ಮಾಡಿ ಸೋಸಿದಾಗ ಸಣ್ಣ ಒಂದು ಕಣಗಳಿರ್ತಾವ, ಅಷ್ಟು ಒಂದು ಶರೀರವನ್ನ ತೊಡ್ಕೊಂಡು ಬಂದಿದೆ ಅಂತ ಹೇಳ್ತಾರ ಅವರು. ಯಾಕಂತಂದ್ರ ಇಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ, ಅಷ್ಟು ಒಂದು ಜನ್ಮದಲ್ಲಿ ಏನ ಅಂದ್ರ ಮಾಡಿದಂತ ಒಂದು ಪಾಪ ಅದದ್ದು. ಯಾಕಂದ್ರೆ ಸಂಚಿತ ಕರ್ಮ ಹಲವಾರು ಒಂದು ಈ ಫೋನ್ ಮೇಲೆ ಸ್ವಲ್ಪ ಮ್ಯೂಟ್ ಮಾಡ್ರಿ, ಡಿಸ್ಟರ್ಬ್ ಆಗಕತ್ತದ. ಯಾರ್ದು ನೋಡ್ರಲ್ಲಿ. ಇದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಪಾಪ ಅನ್ನುವಂಥದ್ದು ಅಲ್ಲಿಂದ ಮಾಡಿದ್ದ ಒಂದು ಸಮೂಹ ಏನಿರ್ತದ ಅಷ್ಟೆಲ್ಲ ಮಾಡಿದಂತ ಪಾಪ. ಈಗ ಬಹಳ ವರ್ಷಗಳಿಂದ ಬೆಳೆದಂತ ಒಂದು ಅಡವಿ, ದಟ್ಟವಾದಂತ ಕಾಡೇನಿರ್ತದ, ಅದಕ್ಕೆ ಮನುಷ್ಯರು ಹೋಗಕ್ ದಾರಿನೇ ಇರಂಗಿಲ್ಲ, ಅಷ್ಟೊಂದು ಬೆಳೆದಿರ್ತದ ನೋಡ್ರಿ. ಅದಕ್ಕ ಹಂಗನೇ ಈಗ ನಮ್ಮೊಳಗ ಒಂದ್ ದೊಡ್ಡ ಕಾಡ ಐತೆ,
ಎಂತ ಕಾಡು ಅಂದ್ರೆ ಒಂದು ಪಾಪದ ಸಮೂಹದ ಒಂದು ದಟ್ಟವಾದಂತ ಕಾಡು. ಆ ಪಾಪದ ಕಾಡು ಇದ್ದು ನಮ್ಮೊಳಗಡೆ ಆದಂತಂದಾಗ ಅಲ್ಲಿ ಒಂದು ವಿಚಾರಗಳು ನಮಗ್ ಹೋಗಂಗಿಲ್ಲ ನೋಡ್ರಿ. ಅಲ್ಲಿ ಒಳಗಡೆ ಮಹಾತ್ಮರ ವಿಚಾರ ದಾರಿನೇ ಸಿಗೋದಿಲ್ಲ. ಇದು ನಮ್ಮ ಒಂದು ಯಾಕಂದ್ರ ನಾವು ಈ ಮೊನ್ನೆ ಒಂದು ಇದರಲ್ಲಿ ನೋಡ್ರಿ, ಶ್ರೀಶೈಲಕ್ಕೆ ಹೋಗ್ಬೇಕಾದಾಗ ಒಂದ್ ಸ್ವಲ್ಪ ವರ್ಷಗಳ ಹಿಂದ್ಗಡೆ ಅವರು ಶ್ರೀಶೈಲಕ್ಕೆ ಹೋಗ್ಬೇಕಾದಾಗ ನಡೀತಾ ಹೋಗ್ಬೇಕಂತ ಕಾಲ್ ದಾರಿಲೇ ನಡೀತಾ ಹೋದ್ರು. ಅರಣ್ಯದಲ್ಲಿ ಸಿಕ್ಕಾಕೊಂಡು ಬಿದ್ರು, ದಾರಿನೇ ಸಿಗ್ಲಿಲ್ಲ. ದಾರಿ ಸಿಗ್ಲಾರ್ದಾಗ ಏನ್ ಮಾಡೋದು, ತುಂಬಾ ಬಹಳ ಜನ ಇದ್ರು, ದಾರಿ ಸಿಗೋದು. ಯಾವ ಕಡೆ ಹೋದ್ರು ಕೂಡ ಬರೀ ಕಾಡೈತೆ. ಸಿಗದೆ ಇದ್ದಾಗ ಏನ್ ಮಾಡೋದು, ಊಟ ತಂದಂತ ಬುತ್ತಿನೂ ಮುಗೀತು, ಎಲ್ಲ ಮುಗೀತು, ಮೊಬೈಲ್ಗಳೆಲ್ಲ ಚಾರ್ಜಿಂಗ್ ಎಲ್ಲ ಹೋದ್ವು. ಮತ್ತೆ ಇನ್ ಏನ್ ಮಾಡೋದು, ಯಾವ್ದಕ್ಕೂ ಕನೆಕ್ಟ್ ಆಗವಲ್ದು. ಯಾವ ರೀತಿ ಅಂತಂದ್ರ ಮೊಬೈಲ್ದು ಎಲ್ಲಿ ಫೋನ್ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ. ಏನ್ ಮಾಡೋದಂತ ಒಬ್ಬನ ಬಹಳಷ್ಟು ಗಟ್ಟಿತನದಿಂದ ಒಂದು ದೊಡ್ಡ ಗಿಡವನ್ನ ಹತ್ತಿದ. ಪೂರ್ತಿ ಮೇಲ್ಗಡೆ ಹೋಗಿ ಫೋನ್ ಹಿಂಗ್ ಚಾಲು ಮಾಡಿ ನೋಡ್ತಾನೆ, ಎಲ್ಲೋ ಒಂದ್ ಕಡ್ಡಿ ಇತ್ತು, ಒಂದ್ ಸ್ವಲ್ಪ ಅದು ನೆಟ್ವರ್ಕ್ ಬಂದಂಗಾಯ್ತು, ಮಾತಾಡಿದ್ರಾಯ್ತು. ಒಬ್ರಿಗೆ ಫೋನ್ ಹಚ್ಚಿದ, ನಾವು ಇಂಥ ಕಾಡಿನಲ್ಲಿ ಸಿಕ್ಕಾಕೊಂಡು ಬಿದ್ದೀವಿ, ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂತಂದ ಹೋಗ್ಬಿಡ್ತು. ಅವಾಗ ಗೊತ್ತಾಗ್ಬಿಡ್ತು ಎಲ್ರಿಗೆ, ಇದು ಕಾಡಿನಲ್ಲಿ ಸಿಕ್ಕಾಕೊಂಡು ಬಿದ್ದಿದಾರ, ಅವ್ರನ್ನ ಬದುಕಿಸ್ಬೇಕು, ಉಳಿಸ್ಬೇಕಂತೇಳಿ ಅವಾಗ ಗೌರ್ಮೆಂಟ್ ಏನು ವ್ಯವಸ್ಥೆ ಮಾಡ್ಬೇಕಾಯ್ದ ಮಾಡಿ ಅವ್ರನ್ನ ಉಳಿಸಿದ್ರು. ಹಂಗಾನೆ ಈ ನಮ್ಮಲ್ಲಿರುವಂತಹ ಒಂದು ಪಾಪದ ರಾಶಿ ಅದು ಏನ್ ಕಾಡ್ ತರ ಬೆಳೆದ್ ಬಿಟ್ಟದ. ಆ ಕಾಡ್ ತರ ಬೆಳೆದದಕ್ಕಾಗಿ ನಮಗ ಒಂದು ಸುಖದ ಮಾರ್ಗ ಹೋಗಕ್ಕೆ ದಾರಿ ಇಲ್ವೇ ಇಲ್ಲ. ಅಲ್ಲಿ ಎಲ್ಲಿದಿರ್ತದೆ ಹೇಳ್ರಿ? ಎಲ್ಲಿ ಹೋದ್ರು ಕೂಡ ದುಃಖನೇ ಐತೆ, ಯಾವ ಕಡೆ ಹೋದ್ರು ಕೂಡ ದುಃಖ ಐತೆ. ಯಾಕಂದ್ರೆ ಅಷ್ಟೊಂದು ಪಾಪದ ರಾಶಿ ಬೆಳೆಸ್ಬಿಟ್ಟದ. ಅಂತ ಒಂದು ಪಾಪದ ರಾಶಿ ಈ ಕಾಡಿಗೆ ನೋಡ್ರಿ, ಬ್ಯಾಸಿಗೆ ಸಂದರ್ಭದಲ್ಲಿ ಒಂದು ಚೂರು ಕಟ್ಟಿಗೆನೆ ತಿಕ್ಕಿ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದ. ಅವಾಗ ದಟ್ಟವಾದಂತ ಕಾಡಿಗೆ ಬೆಂಕಿ ಹತ್ತಿ ಬಿಟ್ಟಾಗ ಅಲ್ಲಿ ಎಲ್ಲ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳೆಲ್ಲ ಓಡೋಗ್ತಾವ, ಗಿಡಗಳೆಲ್ಲ ಸುಟ್ಟು ಹೋಗ್ಬಿಡ್ತಾವ, ಅಲ್ಲಿ ಸ್ವಲ್ಪ ಬಯಲಾಗ್ಬಿಡ್ತದ. ಅದೇ ರೀತಿ ಕೂಡ ಈ ಪಾಪ ಅನ್ನುವಂಥ ಪಾಪದ ರಾಶಿ ಏನಾದ, ಈ ಪಾಪದ ರಾಶಿ ಅನ್ನುವಂಥ ಈ ಪಾಪದ ಒಂದು ದಟ್ಟವಾದಂತ ಕಾಡಿಗೆ ಏನು ಅಂದ್ರ ಅಲ್ಲಿ ಜ್ಞಾನ ಅನ್ನುವಂಥ ಏನ್ ಅದು ಬೆಂಕಿ ಒಂದು ಕಿಡಿ ಬಿತ್ತು ಅಂತಂದಾಗ ಆ ಪಾಪದ ರಾಶಿ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದ ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ ಯಾವ ರೀತಿ ಅಂತಂದ್ರ ಅಂಥ ಒಂದು ಜ್ಞಾನ ಅನ್ನುವಂಥದ್ದು, ಅದಕ್ಕೆ ದುರಿತ ಕಾನನ ವೈನಿ ಅಂತಂದ್ರೆ ಅಗ್ನಿ ಅನ್ನುವಂಥದ್ದು ಸದೃಶ. ಜ್ಞಾನ ಅನ್ನುವಂಥದ್ದು ಈ ದುರಿತ ಕಾನನ ಅಂದ್ರೆ ಪಾಪದ ಒಂದು ದಟ್ಟವಾದಂತ ಅಡವಿಗೆ ಇದು ಬೆಂಕಿಯ ಸದೃಶವಾದಂಥದ್ದು ಜ್ಞಾನ. ಅದಾಗ ಎಲ್ಲ ಪಾಪದ ರಾಶಿ. ಜ್ಞಾನ ಒಂದರಿಂದನೇ ಇಷ್ಟು ಪಾಪ ಸುಡಕ್ ಸಾಧ್ಯ ಆಗ್ತದೆ. ಮತ್ತೆ ಎಷ್ಟು ಜನ್ಮ ಎತ್ಕೊಂಡು ಬರ್ಬೇಕು ಈ ಪಾಪವನ್ನ ಕಳ್ಕೊಳಕ? ಒಂದು ಪಾಪವನ್ನ ಕಳ್ಕೊಳ್ಳಿಕ್ಕೆ ನಾವು ಯಾತ್ರೆ ಮಾಡ್ಬೋದು, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಆ ಪೂಜೆ ಮಾಡ್ಬೋದು, ಈ ಪೂಜೆ ಮಾಡ್ಬೋದು. ಆದ್ರೆ ಒಂದೊಂದೇ ಅಲ್ಲಿ ಹೋಗ್ತಾವ ಪಾಪ, ಒಂದೊಂದು ಹೋಗ್ಬೋದು, ಒಂದೊಂದೇ ಹೋಗ್ತಾವ. ಅವ್ರ ಎಲ್ಲ ಪಾಪಗಳು ಹೋಗ್ತಾವನ. ಯಾವಾಗ ಮಾಡಿದ್ದು? ಈ ಭೂಮಿ ಯಾವಾಗ ಹುಟ್ಟಿದ ಅವಾಗಿಂದ ಹುಟ್ಟಿ ಬಂದಂತ ಪಾಪದ ಸಮೂಹ ಇದು, ರಾಶಿ ಇದು. ಇದಕ್ಕೆ ಒಂದೊಂದು ಮಾಡಿದ ಒಂದೊಂದು ಯಾತ್ರೆಗೆ ಹೋಗಿ ಹೋದ್ರೆಲ್ಲ ಪಾಪ ಹೋಗ್ಬಿಡ್ತದೇನ? ಒಂದೊಂದು ಹೋಗ್ಬೋದು ಅಷ್ಟೇನೆ, ಇನ್ನೂ ಎಷ್ಟದಾವ. ಅದಕ್ಕೆ ಇದಕ್ಕೂ ಒಂದು ಪರಿಹಾರ ಐತೆ. ಒಟ್ಟಿಗೆ ಈ ಪಾಪದ ಒಂದು ಸಮೂಹ ಸುಟ್ಟು ಹೋಗ್ಬೇಕಂತಂದ್ರ ಇದಕ್ಕ ಮುಖ್ಯವಾಗಿರುವಂತದ್ದು ಯಾವ್ದಂದ್ರ ಜ್ಞಾನನೇ. ಜ್ಞಾನ ಅನ್ನುವಂತ ಅಗ್ನಿ ಬಿದ್ದಾಗ ಈ ಸಂಚಿತ ಕರ್ಮ ಏನ್ ಪಾಪದ ಏನ ಸಮೂಹ ಐತೆ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದ. ಈ ರೀತಿ ಅದ ನೋಡು ಇದು ನೋಡ್ರಿ. ಈ ಪಾಪವನ್ನ, ಈ ಪಾಪದ ರಾಶಿಯನ್ನ ಸುಡುವಂತದಕ್ಕೆ ಜ್ಞಾನ ಅನ್ನುವಂತ ಕಿಡಿ ಬಿತ್ತು ಅಂತಂದಾಗ ಪಾಪ ಎಲ್ಲ ಸುಟ್ಟು ಬಸ್. ಅಷ್ಟು ಶಕ್ತಿ ಇದ್ರಾಗ ಐತೆ ಜ್ಞಾನದಲ್ಲಿ, ಸಾಮಾನ್ಯ ಅಲ್ಲ ಇದು. ಈಗ ನಾವು ಕೂತ್ಕೊಂಡು ಕೇಳಕತ್ತೀವಿ ಅಂದ್ರೆ ಸಾಮಾನ್ಯ ಅಂತ ಅನ್ಕೊಳ್ಬಹುದು, ಆದ್ರ ಇದ್ರ ಫಲ ಬಹಳ ದೊಡ್ಡದೈತೆ. ಇದು ಬಹಳ ದೊಡ್ಡದೈತಿ, ಇದು ಫಲ ಸಾಮಾನ್ಯ ಅಲ್ಲ ಇದು. ಅದಕ್ಕೆ ಮತ್ತ ಏನ್ ಹೇಳ್ತಾರ ಅಂದ್ರ ಪರಿಭವ ಘನಚಂಡ ಮರುತನು ಅಂತ ಹೇಳ್ತಾರೆ. ಯಾಕಂದ್ರೆ 84 ಲಕ್ಷ ಜೀವರಾಶಿ ಪುನಃ ಪುನಃ ಹುಟ್ಟುವಂಥದ್ದು.
ಇದು ಪರಿಭವ. ಯಾಕಂತಂದ್ರೆ ಪದೇ 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 ಹುಟ್ಟಿ ಬರುವಂತ ಪುನರಪಿ ಜನನಂ ಪುನರಪಿ ಮರಣಂ. ಈ ಒಂದು ಪರಿಭವ ಅನ್ನುವಂಥ ಏನು ಘನಚಂಡ ಮರುತನ ಅಂದ್ರ ಆ ಮೇಘಗಳ ಜಾಲಕ್ಕೆ ಹುಟ್ಟಿ ಬರುವಂತ ಪದೇ 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 ಹುಟ್ಟಿ ಬರುವಂತ ಅದು ಒಂದು ಮೇಘಗಳ ಜಾಲಕ್ಕೆ ಏನು ಅಂತಾರೆ ಬಿರುಗಾಳಿ. ಈ ಗಾಳಿ ಬೀಸಿದಾಗ ಆ ಮೇಘಗಳು ಏನಾಗ್ತಾವ ಅಲ್ಲಿ ಒಂದ್ ಕಡೆ ನಿಂದ್ರಂಗಿಲ್ಲ, ಹಾರಿ ಹೋಗ್ಬಿಡ್ತಾವ ಹಂಗ, ಹೌದಲ್ಲ? ಅದೇ ರೀತಿ ಕೂಡ ಈ ಜನನ ಮರಣ, ಹುಟ್ಟುವಂಥದ್ದು ಸಾಯುವಂಥದ್ದು, ಬರೀ ಹುಟ್ಟುವಂಥದ್ದು ಸಾಯುವಂಥದ್ದು, ಇದೆಲ್ಲ ಈ ಪರಿಭವ ಅನ್ನುವಂಥ ಮೇಘಗಳ ಜಾಲಕ್ಕೆ ಇದು ಜ್ಞಾನ ಹೆಂಗೈತಪ್ಪ ಅಂತಂದ್ರ ಬಿರುಗಾಳಿ ಇದ್ದಂಗ. ಜ್ಞಾನ ಆಯ್ತು ಅಂತಂದ್ರ ಜನನ ಮರಣ ದಿಕ್ಕೆಟ್ಟು ಹೋಗ್ಬಿಡ್ತಾವ, ರಹಿತನನ್ನ ಮಾಡ್ಬಿಡುವಂಥದ್ದು ಈ ಜ್ಞಾನದಲ್ಲಿ ಅಷ್ಟು ಶಕ್ತಿ ಐತೆ. ಯಾಕಂತಂದ್ರ ಈ ರೀತಿ ಏನಾಗ್ತದೆ, ಜ್ಞಾನದಿಂದ ಜನನ ಮರಣ ರಹಿತನನ್ನಾಗಿ, ಜನನ ಮರಣ ದುಃಖದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಜ್ಞಾನದಿಂದ ಮತ್ತೆ ಬೇರೆ ಯಾವುದಕ್ಕೆ ಹೋದ್ರೂ ಏನಿಲ್ಲ, ಜ್ಞಾನದಿಂದನೇ ಇದೆಲ್ಲ ನಿವೃತ್ತಿ ಆಗ್ತದ ಅನ್ನುವಂಥದ್ದು. ಮತ್ತೆ ಇಲ್ಲಿ ಏನ್ ಹೇಳ್ತಾರ, ಅಜ್ಞಾನ ತಿಮಿರ ತರಣಿ ಅಂತಂದ್ರ ಈ ಅಜ್ಞಾನ ಅನ್ನುವಂಥ ಕತ್ತಲೆ, ಅಜ್ಞಾನ ಅನ್ನುವಂಥದ್ದೇ ಕತ್ತಲೆ, ಒಂದು ಸದೃಶ್ಯವಾಗಿರುವಂಥದ್ದು. ಹೊರಗಿನ ಒಂದು ಕತ್ತಲೆಯನ್ನ ಕಳೀಲಿಕ್ಕೆ ಸೂರ್ಯ ಚಂದ್ರ ಅಗ್ನಿಯಿಂದ ಸಾಧ್ಯ ಆಗ್ತದೆ. ಅದ್ರ ಒಳಗಿನ ಕತ್ತಲೆ ಯಾರು ಕಳೀತಾರ? ಆ ಕತ್ತಲು ಕಳೀಲಾರ್ದಕ್ಕೆ ಮತ್ತೆ ಹುಟ್ಟಿದೀವಿ, ಇದು ಒಂದು ಕತ್ತಲೆನೆ. ಈಗ ನಾವೇನು ಹುಟ್ಟಿದೀವಪ್ಪ, ನಾವೇನು ಎಚ್ಚರಾಗಿದ್ದೀವಪ್ಪ, ನೀನು ಹೆಸರುನು ಆಗಿಲ್ಲ, ನೀವು ಹುಟ್ಟಿಲ್ಲ ಅಂತಾರ ಮಹಾತ್ಮರು. ನೀನು ಭ್ರಮೆ, ಅದು ಹುಟ್ಟಿದಂಗಾಗ್ಯದ, ಸತ್ತಂಗ ಆಗ್ತದೆ, ಇದೆಲ್ಲ ಭ್ರಮೆ. ಇದು ನೀನು ಎಚ್ಚರನೇ ಆಗಿಲ್ಲ. ಯಾವಾಗ ಸದ್ಗುರು ವಾಕ್ಯವನ್ನು ಕೇಳ್ತಿ ಅವಾಗ ಸ್ವಲ್ಪ ಎಚ್ಚರಿಕೆ ಆದಂಗೆ ಅಷ್ಟೇನೆ. ಕೇಳ್ತಾನೆ ಎಚ್ಚರಿಕೆ. ನಿಜವಾದ ಜಾಗ್ರ ಯಾವ್ದಂದ್ರೆ ಇದೆ. ಏನ್ ನಾವೊಂದು ಚುರು ಈ ಜ್ಞಾನವನ್ನ ಶ್ರವಣ ಮಾಡ್ತಾ ಇದ್ದೀವಲ್ಲ, ಇದು ಒಂದು ಎಚ್ಚರಿಕೆಯ ಸ್ಥಿತಿ ಅಷ್ಟೇ, ಎಚ್ಚರಿಕೆ ಆಗುವಂಥದ್ದು. ಆದ್ರೆ ನಾವಿಷ್ಟೆಲ್ಲ ವ್ಯವಹಾರ ಮಾಡಕತ್ತೀವ್ರಿ, ಅದೆಲ್ಲ ಭ್ರಮೆ. ಸಾಯ್ತೀನಿ ಅನ್ನೋದು ಭ್ರಮೆ, ಹುಡ್ತೀನಿ ಅನ್ನೋದು ಭ್ರಮೆ, ಎಲ್ಲ ವ್ಯವಹಾರ ಮಾಡ್ತೀನಿ ಅನ್ನೋದು ಭ್ರಮೆನೇ ಇದೆಲ್ಲ. ಅದಕ್ಕೆ ಹೇಳ್ತಾರೆ, ಜನ್ಮಾಂತರದಲ್ಲಿ ಈ ತರ ಕತ್ತಲೆಯನ್ನ, ಅಜ್ಞಾನ ಅನ್ನುವಂತ ಕತ್ತಲೆ ಆವರಿಸ್ಕೊಂಡ್ಬಿಟ್ಟದ ಒಳಗಡೆ. ಹೊರಗಿನ ಕತ್ತಲೆಯನ್ನ ಕಳಿಬಹುದು, ಆದ್ರೆ ಒಳಗಡೆ ಕತ್ತಲೆ ಕಳಿಯುವಂಥದ್ದು ಯಾವ್ದ್ರಿಂದ ಸಾಧ್ಯ? ಅದಕ್ಕ ಈ ಒಳಗಡೆ ಇರುವಂಥ ಕತ್ತಲೆ, ಅಜ್ಞಾನ ಅನ್ನುವಂಥ ಕತ್ತಲೆಯನ್ನ ಕಳೆಯುವಂಥದ್ದು ಈ ಜ್ಞಾನ ಅನ್ನುವಂಥ ಸೂರ್ಯ. ಯಾವಾಗ ಜ್ಞಾನ ನಿನ್ನಲ್ಲಿ ಅಳವಡ್ತದ ಅವಾಗ ಅಜ್ಞಾನದ ಕತ್ತಲೆ ನಿವೃತ್ತಿ ಆಗ್ತದ, ಹೋಗ್ತದ. ಅಲ್ಲಿ ತನ ಅದು ಕತ್ತಲೆ ಇದ್ದಂಗೆ. ಅದಕ್ಕೆ ಹೇಳ್ತಾರ, ಅಜ್ಞಾನ ತಿಮಿರ ತರಣಿ ಅಂದ್ರ ಅಜ್ಞಾನ ಅನ್ನುವಂಥ ಕತ್ತಲೆಗೆ ಈ ಜ್ಞಾನ ಹೆಂಗೈತಪ್ಪ ಅಂದ್ರ ಸೂರ್ಯನಂಗೈತ್ ನೋಡಪ್ಪ. ಅಷ್ಟೊಂದು ಉತ್ಕೃಷ್ಟವಾದಂಥ ಜ್ಞಾನ. ಅದಕ್ಕೆ ಬಹಳ ಹೆಚ್ಚಿನ ಹೊತ್ತು ಮಹಾತ್ಮರು ಹೆಚ್ಚಿನ ಒತ್ತು ಇದಕ್ಕೆ ಕೊಟ್ಟಂಥದ್ದು. ಎಷ್ಟು ಅದ್ಭುತವಾಗಿ ಹೇಳತ್ತಾರ, ಜ್ಞಾನದಾಗ ಎಷ್ಟೊಂದು ಶಕ್ತಿ ಐತಿ ನೋಡ್ರಿ. ಮತ್ತೆ ಇಲ್ಲಿ ಯಾಕಂತಂದ್ರ ಇದು ಅಜ್ಞಾನ ಅನ್ನುವಂಥದ್ದು ಬಹಳಷ್ಟು ಮೋಸ ಮಾಡ್ಯದ ನಮ್ಗೆ. ಯಾವಾಗ ಕತ್ತಲೆ ಎಲ್ಲಾ ನಾಮರೂಪಗಳನ್ನ ಮರಿ ಮಾಡ್ಬಿಡ್ತದಲ್ಲ, ಎಲ್ಲವನ್ನ ಕಾಣಿಸ್ಲಾರ್ದಂಗ್ ಮಾಡ್ಬಿಡ್ತದ ಕತ್ತಲೆ. ಮತ್ತೆ ಕಣ್ಣಿಗೆ ಕಾಣದೇ ಇರುವಂಗ್ ಮಾಡ್ಬಿಡ್ತಾವ. ಈ ಅಜ್ಞಾನ ಕೂಡ ನಮ್ಮ ಒಂದು ಸ್ವರೂಪವನ್ನ ಮರೆ ಮಾಡಿಬಿಡ್ತದ. ಮುಗಿದೋಯ್ತು, ನಿಜವಾದ ಆನಂದ ಯಾವುದು, ನಿಜ ಸುಖ ಯಾವುದು, ನಮ್ಮ ಸ್ವರೂಪ ಏನು, ಎಲ್ಲವನ್ನ ಮರೆ ಮಾಡಿಬಿಡ್ತದೆ. ಇದು ಸ್ವರೂಪಕ್ಕೆ ಮರೆ ಮಾಡಿ ನಾನು ಯಾರಿದ್ದೀನಂತ ತಿಳಿಗೊಡ್ಲಾರ್ದಂಗೆ ಮಾಡುವಂಥದ್ದು ಇದು ಅಜ್ಞಾನ ಅನ್ನುವಂಥದ್ದು. ಜಗತ್ತಿನೊಳಗೆ ನೋಡ್ರಿ, ಅದಕ್ಕ ಮಾಯೆ ಒಂದು ಬಲೆಯಲ್ಲಿ ಎಲ್ಲ ಉರುಳಿ 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 ಸತ್ತು ಹೋಗ್ತಾ ಇದ್ದ. ಹೇಳ್ತಾರಲ್ಲ, ಈ ಗುರುನಾನಕ್ ಕಬೀರ್ದಾಸಂದು ಒಂದು ಕತೆ, ಅವರು ಕಬೀರ್ದಾಸರೇ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಗುರು ಶಿಷ್ಯರು ಹೋಗ್ಬೇಕಾದಾಗ ಶಿಷ್ಯ ಅಲ್ಲಿ ಬಂದು ಕೂತ್ಕೊಂಡ್ರಂತ, ಒಂದ್ ಕಡೆ ಕೂತ್ಕೊಂಡಾಗ ಅಲ್ಲಿ ಅಳ್ತಾ ಇದ್ದ ಶಿಷ್ಯ
ಯಾಕೆ ಅಳ್ತಾ ಇದ್ದಿ ಅಂತ ಗುರು ಕೇಳಿದಾಗ, ಇದು ಗೊತ್ತಿರ್ತದೆ, ನಿಮ್ಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಅಳ್ತಾ ಇರ್ತಾನ, ಯಾಕೆ ಅಳ್ತಾ ಇದೆ ಅಂತ ಗುರು ಶಿಷ್ಯನ ಮುಖ ನೋಡ್ದ. ಅಲ್ಲಿ ಅಜ್ಜಿ ಏನಂದ್ರ ಬೀಸಕಲ್ಲಿನಲ್ಲಿ ಜೋಳವನ್ನ, ಗೋಧಿಯೋ ಜೋಳನ ಬೀಸ್ತಾ ಇರ್ತ. ಅವಾಗ ಶಿಷ್ಯನಿಗೆ ಅನಿಸ್ತು, ಎಲ್ಲಾ ಒಂದು ಜೀವಿಗಳು ಆ ಒರಳಲ್ಲಿ, ಯಾಕಂದ್ರ ಬೀಸ ಕಲ್ಲಿನಲ್ಲಿ ಪುಡಿ ಪುಡಿ ಪುಡಿಯಾಗಿ ಕೆಳಗ್ ಬಿಡ್ತಾ ಇತ್ತಲ್ಲ, ಹಿಟ್ಟನ್ನ ನೋಡಿ ದುಃಖ ಪಡ್ತಾ ಇದ್ದ. ಈ ಒಂದು ಜಗತ್ತಿನೊಳಗೆ ಸಕಲ ಜೀವರಾಶಿಗಳು ಹಿಂಗ ಒಂದು ಜನನ ಮರಣಕ್ಕ ಸಿಕ್ಕಾಕೊಂಡು ಬಿದ್ದು ಹಿಂಗೆ ಸಾಯ್ತಾವಲ್ಲ ಅನ್ನುವಂಥ ದುಃಖ ಆಗ್ತಾ ಇತ್ತು. ಎಲ್ಲ ಹೆಂಗ್ ಪುಡಿ ಪುಡಿಯಾಗಿ ಬೀಳ್ತಾ ಇದ್ದಾವ. ಅದಕ್ಕೆ ಅದರಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಅದು ಗಟ್ಟಿ ಕೆಳಗಡೆ ದೃಢವಾಗಿರುವಂತಹ ಕಲ್ಲು ಬೇರೆ, ಮೇಲ್ಗಡೆ ತಿರುಗುವಂಥದ್ದು ಬೇರೆ, ಆ ಮುದುಕಿ ಬೀಸುವಂಥದ್ದು ಬೇರೆ, ಕೆಲವು ವಿಚಾರಗಳನ್ನ ಹೇಳ್ತಾರೆ. ಅದಕ್ಕೆ ಅದ ಅಂದ, ಹೌದು ಅದು ಆತರ ನನಗೆ ದುಃಖ ಅನಿಸ್ತು ಗುರುಗಳೇ ಅಂತಂದಾಗ, ಅದಕ್ಕೂ ಒಂದು ಐತಪ್ಪ, ಒಂದು ಗೂಢಾರ್ಥ ಐತಿ, ವಿಷಯ ಐತಂತ ಅದ ಅಜ್ಜಿ ಹತ್ರ ಕರ್ಕೊಂಡು ಬಂದು, ಆಮೇಲೆ ಗೂಟವನ್ನ ಹಿಂಗ ಬೀಸಕಲ್ಲ ಗೂಟನ್ನ ಸ್ವಲ್ಪ ಎತ್ತಜ್ಜಿ ಅಂತ ಹೇಳಿದಾಗ ಎತ್ತಿದಳು. ಆ ಎಲ್ಲ ಪುಡಿ ಪುಡಿಯಾಗಿ ಬಿಡ್ತಾ ಇದ್ದು. ಮಧ್ಯದ ಒಂದು ಸಣ್ಣ ಒಂದು ಇದಿರುತ್ತೆ ನೋಡ್ರಿ, ಗೂಟಕ್ಕೆ ಇಡುವಂತ ಒಂದು ಕಟ್ಟಿಗೆ ಸಣ್ಣ ಇರ್ತದ, ಅದ್ರ ಸುತ್ತಮುತ್ತ ಕೆಲವೊಂದು ಜೋಳ ಇದ್ವು ಅಂತ, ಅವು ಹಿಟ್ಟಾಗಿರ್ಲಿಲ್ಲ. ಅವಾಗ ಸದ್ಗುರು ತಿಳಿಸಿದ್ರಂತ, ನೋಡಿ ಜಗತ್ತಿನೊಳಗೆ ಎಲ್ಲ ಜನನ ಮರಣಕ್ಕೆ ಈ ಮಾಯೆ ಅನ್ನುವಂಥದ್ರಲ್ಲಿ ಎಲ್ಲ ಪುಡಿ 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 ಆಗಿಬಿಡ್ತಾವ. ಆದ್ರ ಮಾಯೆಯನ್ನ ಮೀರಿ ಇರುವಂಥದ್ದು ಈ ಗೂಟದ ಸುತ್ತಮುತ್ತ ಏನು ಆಶ್ರಯ ಪಡ್ಕೊಂಡಿದಾವ, ಇದು ಸದ್ಗುರುವಿನ ಆಶ್ರಯ ಪಡ್ಕೊಂಡಂಥದ್ದು. ಇವ್ರ ಮಾತ್ರ ಉಳಿಯುವಂಥದ್ದು. ಆ ವಾಕ್ಯಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ರೀತಿ ಉಳಿಯುವಂಥದ್ದಂತ ಕೆಲವೊಂದು ವಿಷಯಗಳನ್ನ ಸದ್ಗುರು ತಿಳಿಸಿದ್ರು ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲಿ ಏನಾಗ್ತದ, ಅಜ್ಞಾನ ಅನ್ನುವಂಥದ್ದು ಸರ್ವ ಜೀವಿಗಳನ್ನ ಅದು ಪುಡಿ 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 ಮಾಡ್ತದ. ಅಜ್ಞಾನ ಅನ್ನುವಂಥ ಕತ್ತಲೆ ಒಳಗೆ ಎಲ್ಲ ಸೇರಿ ಹೋಗಿದಾರ. ಮಾಯ ಅನ್ನುವಂಥ ಬಲೆಯಲ್ಲಿ ಎಲ್ಲ ಬಿದ್ದು ಹೋಗಿದಾರ. ಅದು ಅಷ್ಟು ಕೆಲಸ ಮಾಡ್ತದ. ಅದು ಏನ್ ತಿಳಿಲಿಕ್ ಕೊಡ್ದಂಗ್ ಮಾಡ್ತದ. ಮಾಯ ವಿಷಯಾದಿಗಳು ಮುಂದೆ ಬಂದ್ರೆ ನಿಂತು ಬಿಡುತ್ತಾವ. ಅದಕ್ಕೆ ಇದು ಕೇಳಲಾರ್ದಂಗೆ ಮಾಡತ್. ನಾನು ಯಾರಿದ್ದೀನಿ ಅನ್ನುವಂಥದ್ದೇ ಮರಿ ಮಾಡಿಬಿಡ್ತದ. ಯಾರಿಗ ಇವತ್ತು ನೋವಾಗಿ ಅದು, ಇವತ್ತು ಅವ್ರು ಯಾರಾದ್ರೂ ಅವ್ರು ಸತ್ತೋದ್ರು, ಅವರಿಗೆ ದುಃಖ ಆಯ್ತು, ಏನೇ ಆದ್ರೂ ಕೂಡ ಒಂದಲ್ದು ಒಂದು ಸಲ ಪ್ರತಿಯೊಂದು ಜೀವಿಗಳು ಇಲ್ಲಿ ನಾವು ಈ ಭೂಮಿಯಿಂದ ಹೋಗುವಂಥವ್ರೆ ಅನ್ನುವಂಥ ಭಾವ ಕೂಡ ಮರಿ ಮಾಡಿಬಿಡ್ತದೆ. ಅವ್ರು ಹೋಗಿದಾರ, ನಾವಿನ್ನೂ ಇರ್ತೀವಿ ಅನ್ನುವಂತಹ ಭಾವ ನೋಡ್ರಿ ಎಷ್ಟೊಂದು ಮರಿ ಮಾಡಿಬಿಡ್ತದೆ ಇದು ಅಜ್ಞಾನ ಅನ್ನುವಂಥದ್ದು. ಯಾಕಂತಂದ್ರ ಈ ರೀತಿಯಾಗಿ ಈ ಅಜ್ಞಾನವನ್ನ ನಾಶ ಮಾಡುವಂಥದ್ದು ಯಾವುದು ಇಲ್ಲಿ ಅಂತಂದ್ರ ಈ ಜ್ಞಾನ ಅನ್ನುವಂಥ ಸೂರ್ಯನಿಂದನೇ ಇಂಥ ಅಜ್ಞಾನವನ್ನ ನಾಶ ಮಾಡುವಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಮಾನಸ ಕುಲಗಿರಿ ವಜ್ರ ಅಂತ ಹೇಳ್ತಾರ. ವಜ್ರ ಅನ್ನು ತಾಪ ಸರಸಿಜ ಹಿಮ ವಿದೆಂಬ, ಸರಸಿಜ ಹಿಮ ವಿದೆಂಬ ಅನ್ನುವಂಥದ್ದು ವಿಚಾರವನ್ನ ಹೇಳ್ತಾರೆ. ಮತ್ತ ಈ ಮನಸ್ಸನ್ನುವಂಥ ಗಿರಿ, ಇದು ಮನಸ್ಸು ಯಾಕಂದ್ರೆ ಗಿರಿಗೆ ಹೋಲಿಸಿದ್ದಾರೆ. ಇದು ಆ ಮನಸ್ಸೆಂಬ ಪರ್ವತ, ಗಿರಿ ಅಂದ್ರೆ ಪರ್ವತಕ್ಕೆ ಹೋಲಿಸಿದ್ದಾರೆ. ಯಾಕಂದ್ರೆ ಈ ಮನ ಅನ್ನುವಂಥ ಗಿರಿಗೆ ಏನದು, ಈ ಜ್ಞಾನ ವಜ್ರ ಆಯುಧ ಇದ್ದಂಗ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರ ಇಂದ್ರನ ಒಂದು ಆಯುಧ ವಜ್ರ ಆಯುಧ ಇತ್ತು ಅಂತ ಹೇಳ್ತಾರೆ. ಆತ ಪರ್ವತಗಳನ್ನ ಪುಡಿ ಪುಡಿ ಮಾಡ್ತಿದ್ದಂತ ವಜ್ರಾಯುಧದಿಂದ. ಈ ಜ್ಞಾನ ಅನ್ನುವಂಥದ್ದು ಹೆಂಗ್ ಮಾಡ್ತದಂತಂದ್ರ ಮನಸ್ಸನ್ನ ಏನ್ ಮಾಡ್ತದ, ನಾಶ ಮಾಡ್ತದ. ಯಾಕಂತಂದ್ರ ಈ ಮನಸ್ಸು ಕಾಮ ಕ್ರೋಧ ಇವೆಲ್ಲವುಗಳಿಂದ ತುಂಬಿದಂತ, ಷಡ್ ವರ್ಗಗಳಿಂದ ತುಂಬಿದಂತ ಮನಸ್ಸು. ಇದು ಅನೇಕ ವಾಸನೆಗಳಿಂದ ಇದು ಬೆಳೀತಾ ಹೋಗ್ತದೆ. ಒಂದಕ್ಕೂ ಅದು ಸುಖ ಪಡುವಂಥದ್ದಲ್ಲ, ಇದು ಸಾಕು ಅನ್ನುವಂಥದ್ದಲ್ಲ ಈ ಮನಸ್ಸು. ಆ ಮನಸ್ಸಿನ ವೃತ್ತಿ, ಯಾಕಂದ್ರೆ ಮನೋವೃತ್ತಿಗಳಾದಂಥ ಇವು ಕಾಮ ಕ್ರೋಧದಿಂದ ಬಿದ್ಬಿಟ್ರ ಅಲ್ಲಿ ಸುಖ ದುಃಖಗಳನ್ನ, ಯಾಕಂತಂದ್ರ ಈ ಕಾಮ ಕ್ರೋಧಾದಿಗಳನ್ನ ಬಯಸ್ತಾ ಹೋದ್ರ ಮನಸ್ಸು ಎಲ್ಲೆಲ್ಲೋ ತಗೊಂಡು ಹೋಗ್ಬಿಡ್ತದ. ತಿರ್ಗಾ ಅದು ನಿನಗ ಯಾವ ಒಂದು ಶಾಂತಿ ನೆಮ್ಮದಿಯನ್ನ
ಕೊಡದೇ ಇರುವಂಗ್ ಮಾಡುವಂಥದ್ದು ಇದೇ ಮನಸ್ಸು. ಯಾಕಂದ್ರೆ ಇದು ಬಂಧಕ್ಕೂ ಕಾರಣ ಆಗ್ಯದ, ಇದು ಮುಕ್ತಿಗೂ ಕಾರಣ ಆಗ್ಯದ, ಮೋಕ್ಷಕ್ಕೂ ಕಾರಣ ಆಗ್ಯದ. ಇದು ಯಾವಾಗ ಹೊರಗೆ ಬಿಟ್ಟಿವಿ ಅಂತಂದ್ರ ಅದು ನಿನ್ನೆಲ್ಲೆಲ್ಲೋ ತಗೊಂಡು ಹೋಗ್ಬಿಡ್ತದೆ. ಅದನ್ನ ಹಿಡ್ಕೊಂಡು ಸ್ವಲ್ಪ ಒಳಮುಖ ಮಾಡ್ಕೊಂಡಾಗ ಅದು ನಿನಗೆ ಆನಂದವನ್ನು ಕೊಡುವಂಥದ್ದು. ಎರಡು, ಅದು ನಿನ್ನ ದುಃಖಕ್ಕೂ ಗುರಿ ಮಾಡ್ತದೆ ಮತ್ತೆ ಸುಖಕ್ಕೂ ಗುರಿ ಮಾಡ್ತದೆ, ಬಂಧನಕ್ಕೂ ಗುರಿ ಮಾಡ್ತದೆ, ಮುಕ್ತಿಗೂ ಗುರಿ ಮಾಡುವಂಥದ್ದು ಈ ಮನಸ್ಸನ್ನ. ಅದಕ್ಕೆ ಮನಸ್ಸು ಮಹಾದೇವ ಆಗ್ಬಿಟ್ಟದಲ್ಲ, ಮನಸ್ಸು ಮಹಾದೇವ ಆಗ್ಬೇಕಾಗ್ಯದ ಅನ್ನುವಂಥದ್ದು ಮಹಾತ್ಮರು ಹೇಳುವಂಥದ್ದು. ಯಾಕಂತಂದ್ರೆ ಇಂಥ ಒಂದು ಮನಸ್ಸಿನ ಒಂದು ಪರ್ವತಕ್ಕ ಇದು ವಜ್ರ ಆಯುಧ ಅನ್ನುವಂಥದ್ದು. ಯಾಕಂತಂದ್ರ ಯಾವ ರೀತಿ ಅಂತಂದ್ರ ಈ ಸುಖ ದುಃಖಗಳನ್ನ, ಕ್ರೋಧಾದಿಗಳನ್ನ, ಈ ಮನಸ್ಸಿನ ಹರ್ಷಡ್ ವರ್ಗಗಳನ್ನ, ಇವೆಲ್ಲವನ್ನ ಇದಿರಿಟ್ಟು ಅರಿಯುವಂತಹ ಪ್ರತ್ಯೇಗಾತ್ಮ ನಾನನ್ನುವಂಥ ಜ್ಞಾನ ಆಯ್ತು ಅಂತಂದಾಗ ಅವಾಗ ಏನಾಗ್ತದ, ಈ ಮನೋವೃತ್ತಿಗಳೆಲ್ಲ ಸುಟ್ಟೋಗ್ಬಿಡ್ತಾವ. ನಾವ್ ಆ ಒಂದು ಇಲ್ರಿ ಹಂಗ್ ಮಾಡ್ಬೇಕು ಏನಿಲ್ಲ, ವಿಷಯಗಳನ್ನ ತಿಳಿಸ್ಬೇಕು ಮನಸ್ಸಿಗೆ ಅಷ್ಟೇ. ಅದನ್ನ ಹಿಡಿದಿಟ್ಕೊಂಡು ನಿಲ್ಸಕ್ಕಂತೂ ಯಾವಾಗ್ಲೂ ಆಗೋದೇ ಇಲ್ಲ. ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ತೀವಿ, ಹಿಡ್ಕೋತೀವಿ ಅಂತ ಅಲ್ಲ. ಯಾಕಂದ್ರೆ ಒಳಗ್ ಬಹಳಷ್ಟು ವಾಸನೆಗಳನ್ನ, ವಿಷಯಾದಿ ವಾಸಗಳನ್ನ ತುಂಬಿಕೊಂಡು ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಹೆಂಗಾಗ್ತದೆ ಹೇಳ್ರಿ? ಆಗಂಗಿಲ್ಲಲ್ಲ. ಅದಕ್ಕ ಇದು ಮನಸ್ಸು ನಾನಲ್ಲ. ಇದು ಏನೇ ವ್ಯವಹಾರ ಮಾಡಿದ್ರು ಕೂಡ ಈ ಮನಸ್ಸು ನಾನು ಆಗಂಗಿಲ್ಲ. ಇದಕ್ಕೆ ಇದ್ರಿಟ್ಟು ಅರಿಯುವಂತ ಪ್ರತ್ಯೇಗಾತ್ಮ ಸ್ವರೂಪ ನಾನು ಬೇರೆನೇ ಇದ್ದೀನಿ ನೋಡ್ರಿ. ಯಾಕಂತಂದ್ರ ಈ ಕಾಮ ಕ್ರೋಧಾದಿಗಳು ಮನಸ್ಸಿನೊಳಗದಾವ, ಇದರಿಂದ ಸುಖ ದುಃಖಗಳನ್ನು ಅನುಭವಿಸುವಂಥದ್ದು. ಆದ್ರೆ ಈ ಮನಸ್ಸು ನಾನಲ್ಲ. ಇದನ್ನ ಅರಿಯುವಂತ ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಬೇರೆನೇ ಇದ್ದೀನಿ. ಬಹಳ ಸುಲಭ ನೋಡ್ರಿ, ಬಹಳ ಸುಲಭ. ಇದಕ್ಕೇನು ಮಾಡಂಗಿಲ್ಲ. ಯಾಕಂದ್ರೆ ಏನು ಮಾಡಿದ್ರೆ ಅದು ನಿಲ್ಲುವಂಥದ್ದಲ್ಲ ಮನಸ್ಸು. ಏನ್ ನಿನ್ ಅದನ್ನ ಕುಂಭಕ ರೇಚಕ ಪೂರಕ ಮಾಡ್ಬಿಟ್ಟು ಒಂದು ಕ್ಷಣ ನಿಂದ್ರಿಸ್ಬೋದು, ಒಂದು ತಾಸು 2 ತಾಸು ನಿಂದ್ರಿಸ್ಬೋದು, ಹಠಯೋಗದಿಂದ ನಿಂದ್ರಿಸ್ಬೋದು. ಆದ್ರೆ ಒಳಗಡೆ ಅಜ್ಞಾನದ ಬೇರುಗಳು ಹಂಗ ಉಳಿದಿರ್ತಾವಲ್ಲ, ಮತ್ತೆ ಅವು ಹೆಂಗ್ ಮಾಡ್ತಿ? ವಾಸನೆ ಏನು ವಿಷಯಗಳ ವಾಸನೆ ಸಂಸ್ಕಾರದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾವಲ್ಲ, ಅವನ್ನ ಹೆಂಗ್ ತೆಗಿಯಕ್ ಸಾಧ್ಯ ಆಗ್ತದ? ಅದಕ್ಕೆ ಅವೆಲ್ಲ ತೆಗಿಬೇಕಾದ್ರೆ ಈ ಜ್ಞಾನನೇ ಕೆಲಸ ಮಾಡ್ತದಲ್ಲಿ. ಈ ಮನಸ್ಸಿನ ಒಂದು ಯಾವ ರೀತಿ, ಮನಸ್ಸು ನಾನಲ್ಲ, ಮನಸ್ಸಿನಲ್ಲಿ ಇರುವಂಥದ್ದು ಇವೆಲ್ಲವನ್ನ ಏನು ವ್ಯವಹಾರ ಮಾಡ್ತದ ಅದಕ್ಕೆಲ್ಲ ಸಾಕ್ಷಿ ಸ್ವರೂಪನಾದಂಥ ಪ್ರತ್ಯೇಕ ನಾನು ಬೇರೆನೇ ಇದ್ದೀನಿ ಅನ್ನುವಂಥದ್ದು. ಅದಕ್ಕೆ ಈ ರೀತಿ ತಿಳ್ಕೊಂಡಾಗ ಈ ಮನಸ್ಸು ಅನ್ನುವಂಥದ್ದು ನಾಶ ಆಗ್ತದ. ಈ ವೃತ್ತಿ, ಯಾಕಂದ್ರೆ ಮನಸ್ಸಿನ ಒಂದು ಮನೋವೃತ್ತಿಗಳು ನಾಶ ಆಗ್ತದ. ಈ ವೃತ್ತಿಗಳು ನಾಶ ಆದವು ಅಂತಂದ್ರೆ ಮನಸ್ಸು ಕೂಡ ನಾಶ. ಯಾಕಂದ್ರೆ ಆ ವೃತ್ತಿಗಳು ಇರ್ಲಿಂದ ಮನಸ್ಸು ಏನ್ ಮಾಡ್ತದ, ಅದು ಮಹಾದೇವನೇ ಆಗ್ಬಿಡ್ತದೆ. ಅದು ಕಾಮ ಕ್ರೋಧ ಸುಖ ದುಃಖ ಇವೆಲ್ಲ ಸಂಕಲ್ಪ ವಿಕಲ್ಪ ಇವೆಲ್ಲ ಸೇರಿ 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 ಈ ಮನಸ್ಸು ಅನ್ನುವಂಥದ್ದು ಬಹಳ ಗದ್ದಲಕ್ಕೆ ಬಿದ್ದದ. ಅದಕ್ಕ ಮಹಾತ್ಮರು ಹೇಳ್ತಾರಲ್ಲ, ಬ್ಯಾರೆ ಆದನವ ತಂಗಿ ಬ್ಯಾರೆ ಆದೇನ ಮನಸ್ಸಿನ ಗದ್ದಲದಿಂದ ಕಡೆಗದನ. ಇದೆಲ್ಲ ಮನಸ್ಸು ನಮ್ಗೆ ದುಃಖ ಕೊಡುವಂಥದ್ದು ಇದರಿಂದಾನೆ. ಅದಕ್ಕ ಇದನ್ನ ತಿಳ್ಕೊಂಡು ಇದನ್ನ ಈ ಮನಸ್ಸಿನ ವೃತ್ತಿಗಳು ನಾಶ ಆಗ್ತವೆ. ಯಾವಾಗ ಜ್ಞಾನದಿಂದನೇ ನಾಶ ಆಗ್ತವೆ. ಇದು ನಾನಲ್ಲ, ಮನಸ್ಸು ನಾನಲ್ಲ, ಮನಸ್ಸಿನಲ್ಲಿ ಎದ್ದಂತ ಈ ಮನೋವೃತ್ತಿಗಳು ಇವ್ಯಾವು ನಾನಲ್ಲ. ಇದನ್ನ ಸಾಕ್ಷಿ ರೂಪವಾಗಿ ಅರಿಯುವಂತ ಪ್ರತ್ಯೇಗಾತ್ಮ ಸ್ವರೂಪ ನಾನು ಇದ್ದೀನಿ, ನಾನು ಅಸಂಗ ಇದ್ದೀನಿ ಅನ್ನುವಂತ ಭಾವ ಬಂದಾಗ ಆ ಮನಸ್ಸು ಆ ರೀತಿ ಬಂದಾಗ ಏನಾಗ್ತದ, ಮನೋವೃತ್ತಿಗಳೆಲ್ಲ ನಾಶ ಆಗ್ತಾವ. ಮನಸ್ಸು ಕೂಡ ಆ ವೃತ್ತಿಗಳು ನಾಶ ಆದಾಗ ಮನಸ್ಸು ಕೂಡ ನಾಶ ಆಗ್ತದ. ಯಾಕಂದ್ರೆ ಈ ರೀತಿಯಾಗಿ ಇಲ್ಲಿ ಜ್ಞಾನದಿಂದನೇ ಮನೋನಾಶಕ್ಕ ಏನಾಗ್ಯದ, ವಜ್ರಾಯುಧ ಅಂತ ಹೇಳ್ತಾರೆ. ವಜ್ರಾಯುಧದ ರೀತಿ ಕೆಲಸ ಮಾಡ್ತದ ಈ ಜ್ಞಾನ ಅನ್ನುವಂಥದ್ದು ಹೇಳ್ತಾರ. ಮತ್ತೆ ಇಲ್ಲಿ ಏನ್ ಹೇಳ್ತಾರ, ಅನುತಾಪ ಸರಸಿಜ ಹಿಮವಿದೆಂಬ ಅನ್ನುವಂಥದ್ದು. ಸರಸಿಜ ಅಂದ್ರ ಇಲ್ಲಿ ಏನು ಅಂತಂದ್ರ ಕಮಲದ ಅನುತಾಪ ಸರಸಿಜ ಅಂದ್ರೆ ತಾಪತ್ರಯಗಳ ಅನ್ನುವಂಥ ಕಮಲಗಳಿಗೆ ಏನ್ ಹೇಳ್ತಾರ ಇಲ್ಲಿ. ಯಾವ ರೀತಿ ಅಂತಂದ್ರ ಅನುತಾಪ ಅಂದ್ರೆ ತ್ರಿತಾಪಗಳು, ಇವು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂಥದ್ದು. ಈ ರೀತಿಯಾಗಿ ಈ ತಾಪತ್ರಯಗಳಿಗೆ ಹೆಂಗದ ಅಂತಂದ್ರ, ಕಮಲಗಳಿಗೆ ಈ ಜ್ಞಾನ, ಈ ಕಮಲ ಹೂ ಇರ್ತದಲ್ಲ, ಕಮಲದ ಹೂ ದಳಗಳಿಗೆ ಹಿಮ ಅಂದ್ರ ಈ
ಏನು ಐಸ್ ತರ ಹಿಮ ಇರ್ತದಲ್ಲ, ಅದು ಬಿದ್ದಾಗ ಕತ್ತರಿಸ್ಬಿಡ್ತಾವ ಅವೆಲ್ಲ. ಅದೇ ರೀತಿ ಕೂಡ ಈ ತಾಪತ್ರಯಗಳನ್ನುವಂತ ಕಮಲಗಳಿಗೆ ಈ ಜ್ಞಾನ ಹಿಮದ ಸದೃಶವಾಗಿರುವಂಥದ್ದು. ಯಾಕಂದ್ರೆ ಬಹಳ ಚಳಿ ಇದ್ದಾಗ ಕಮಲ ಆಗಿರ್ಬೋದು, ಆಮೇಲೆ ಈ ಗುಲಾಬಿ ಹೂಗಳಾಗಿರ್ಬೋದು, ಬಹಳಷ್ಟು ಚಳಿ ಇದ್ದಾಗ ದಳಗಳೆಲ್ಲ ಉದುರಿ ಬೀಳ್ತಾವ ಕೆಳಗಡೆ. ಅದೇ ರೀತಿ ಕೂಡ ಈ ತಾಪತ್ರಯಗಳನ್ನುವಂಥ ಈ ಕಮಲಗಳಿಗೆ ಈ ಜ್ಞಾನ ಹೆಂಗೈತೆ ಅಂದ್ರ ಹಿಮದ ಒಂದು ಸದೃಶವಾಗ್ಯದ. ಅಂದ್ರ ಚಳಿ ಅದೆಲ್ಲ ಹೋಗ್ಬಿಡ್ತದೆ ತಾಪತ್ರಯಗಳಿಗೆ. ಜ್ಞಾನದಿಂದ ತಾಪತ್ರಯಗಳು ನಿವಾರಣೆ ಆಗ್ತಾವ, ನಿವೃತ್ತಿ ಆಗ್ತಾವ, ದುಃಖ ನಿವೃತ್ತಿ ಆಗ್ತದ. ಈ ರೀತಿಯಾಗಿ ಜ್ಞಾನವು ಈ ತಾಪತ್ರಯಗಳಿಂದ ಆಗುವಂತ ದುಃಖಗಳನ್ನ ನಿವಾರಣೆ ಮಾಡ್ತದ. ಅಂತ ಒಂದು ಜ್ಞಾನದಲ್ಲಿ ಶಕ್ತಿ ಐತಿ ನೋಡ್ರಿ. ಯಾಕಂದ್ರೆ ಈ ತಾಪತ್ರಯಗಳಿಗೆ ದೇಹವೇ ನಾನೆನ್ನುವಂಥ ಈ ಭಾವ ಏನಿರ್ತದೆ, ಇದಕ್ಕೆ ಈ ದುಃಖಕ್ಕೆ ಕಾರಣ ಆಗ್ಯದ. ಈ ದುಃಖಕ್ಕೆ ಕಾರಣ ಯಾವುದು ಅಂತಂದ್ರೆ, ಇಷ್ಟೆಲ್ಲ ದುಃಖಗಳಿಗೆ ಕಾರಣ ನಾವ್ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ, ಈ ಭವಬಂಧನ ಆಗ್ಯದಂತೀವಿ, ಎಷ್ಟು ಜನ್ಮಾಂತರದಲ್ಲಿ ಬಂದಿದೀವಪ್ಪ ಅಂತ ಹೇಳ್ತಾರ. ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ. ಒಂದಲ್ಲ ಎರಡಲ್ಲ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ 3 ತಾಪಗಳು, ಅದರಿಂದ 1000 ದುಃಖಗಳು. ಅಂತ ದುಃಖಗಳಿಗೆ ಇವಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತಂದ್ರೆ ತನುಭಾವ, ನಾನನ್ನುವಂಥದ್ದು, ಈ ಶರೀರವೇ ನಾನನ್ನುವಂಥದ್ದಕ್ಕೆ ಇವೆಲ್ಲ ದುಃಖಗಳಿಗೆ ಮೂಲ ಕಾರಣವಾಗಿರುವಂಥದ್ದು. ಯಾಕಂತಂದ್ರ ಈ ದೇಹಾತ್ಮ ಬುದ್ಧಿ ಈ ಏನಾಗ್ತಾವ, ಇದ್ರ ಮೂಲಕ ಈ ದುಃಖಗಳು ನಮಗ್ ತೋರ್ತಾವ, ತಾಪತ್ರಯಗಳು ನಮಗ್ ತೋರ್ತಾವ. ಯಾವಾಗ ಈ ದೇಹಾತ್ಮದ ಒಂದು ಬುದ್ಧಿ ತನ್ನ ಸ್ವರೂಪದ, ಯಾಕಂತಂದ್ರೆ ಇದು ದೇಹಾತ್ಮದ ಬುದ್ಧಿ, ಇದರಿಂದ ಬರುವಂತ ದುಃಖಗಳು ಏನದಾವ, ಇದು ಯಾತಕ್ಕೆ ಬರ್ತಾವಂತಂದ್ರೆ ನಾನು ಯಾರಿದ್ದೀನಿ ಅಂತ ಮರ್ತದಕ್ಕೆ ಇದೆಲ್ಲ ಬರುವಂಥದ್ದು. ಯಾಕೆ ಇರದೇ ಇರುವಂತದ್ದು, ಸತ್ತು ಹೋಗುವಂಥದ್ದು, ನಾಶ ಆಗುವಂಥದ್ದು ನಾನಂತ ಕುಂತಿದ್ದೀನಲ್ಲ, ಅದಕ್ಕೆ ದುಃಖ ಆಗ್ಯದ. ಈಗ ನಂದು ಅಂದಾಗ ದುಃಖ ಆಗ್ತದೆ. ಇದನ್ನ ನಂದು, ಇದು ನಾನೇ ಅಂದಾಗ ಅಲ್ಲಿ ದುಃಖ ಆಗಿರ್ತದ. ಅದು ತಂದು ಅಲ್ಲ, ತನ್ನದು ಅಲ್ಲ. ಇರದೇ ಇರುವಂತಹ ಈ ದೇಹಾತ್ಮ ಬುದ್ಧಿ ಏನಾಗ್ತದ, ತನ್ನ ಸ್ವಸ್ವರೂಪದ ಮರೆ ಮಾಡ್ಯಾರ. ಆ ಬುದ್ಧಿಯಿಂದ ಏನಾಗ್ಯದ, ತನ್ನ ಸ್ವಸ್ವರೂಪದ ಒಂದು ಮರೆವೆಯಿಂದ ಈ ದುಃಖಗಳೆಲ್ಲ ಬರ್ತಾವ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ, ಆದಿ ದೈವಿಕ ದುಃಖಗಳು. ಯಾಕಂತಂದ್ರ ಇವೆಲ್ಲ ಬರೋದಕ್ಕೂ ಮುಖ್ಯ ಕಾರಣ ತನ್ನನ್ನು ತಾನು ಮರ್ತುಕೊಂಡದಕ್ಕ. ಇರದೇ ಇರುವಂತದ್ದಲ್ಲಿ ಇದೇ ನಾನು ಅನ್ನುವಂಥದ್ದಕ್ಕಾಗಿ ಬರುವಂಥದ್ದು. ಇಷ್ಟೆಲ್ಲ ದುಃಖಕ್ಕೆ ಮೂಲ ಕಾರಣ ಅಂದ್ರೆ ನನ್ನನ್ನು ನಾನು ಮರ್ತದಕ್ಕೆ. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ, ಈ ಯಾವಾಗ ಈ ಮರವೇ ನಾಶ ಆಗ್ತದ, ಸ್ವರೂಪದ ಜ್ಞಾನದಿಂದ ಇದು ಮರವೇ ನಾಶ ಆಗ್ತದ. ಅದರಿಂದ ಏನಾಗ್ತದ, ನಿನ್ನ ದುಃಖ ತ್ರಿತಾಪಗಳು ನಾಶ ಆಗ್ತಾವ. ಇದರಿಂದನೇ ಮತ್ತೆ ಯಾವ್ದ್ರಿಂದನೂ ಆಗಕ್ ಸಾಧ್ಯ ಇಲ್ಲ. ಜ್ಞಾನದಿಂದನೇ ಈ ದುಃಖಗಳು ನಿವೃತ್ತಿ ಆಗಕ್ ಸಾಧ್ಯ ಅದ. ಅದಕ್ಕೆ ಈ ಕಾರಣದಿಂದ ಏನಾಗ್ತದ, ಅಜ್ಞಾನ ನಾಶದಿಂದ ಈ ಕಾರ್ಯಗಳಾದಂಥ ಮುಖ್ಯ ಇದೆಲ್ಲದಕ್ಕೂ ಕಾರಣ ಯಾವ್ದಪ್ಪ ಅಂದ್ರೆ ಅಜ್ಞಾನ. ನಾನು ಯಾರಿದ್ದೀನಿ ಅನ್ನುವಂಥದ್ದು ನಾವೇನು ಮರ್ತು ಬಿಟ್ಟಿದೀವಿ. ಅದಕ್ಕಾಗಿ ಇಷ್ಟೆಲ್ಲ ದುಃಖ ಬಂದಿರುವಂಥದ್ದು ನಮಗ. ಅದ್ರ ಕಾರ್ಯಗಳು ಇವೆಲ್ಲ ನೋಡ್ರಿ. ಈ ಶರೀರ ಬರುವಂಥದ್ದು, ಇದು ಹುಟ್ಟಿನನ್ನುವಂಥದ್ದು, ಸಾಯುವಂಥದ್ದು, ಈ ಸಂಸಾರ ಅನ್ನುವಂಥದ್ದು, ಇದರಲ್ಲಿ ಹಲವಾರು ದುಃಖಗಳನ್ನು ಅನುಭವಿಸುವಂಥದ್ದು. ಯಾತಕ್ಕಂತಂದ್ರ ಮುಖ್ಯವಾಗಿ ಇದಕ್ಕೆ ಕಾರಣ ಅಜ್ಞಾನ ಅನ್ನುವಂಥದ್ದು. ಈ ಸರ್ವ ದುಃಖಗಳು ನಾಶ ಆಗ್ತಾವ. ಯಾಕ ಅಜ್ಞಾನನೇ ಇಲ್ಲಿ ನಾಶ ಆಯ್ತು ಅಂತಂದಾಗ ಅದ್ರ ಕಾರ್ಯಗಳು ಎಲ್ಲ ನಾಶ ಆಗ್ತಾವ. ಅದಕ್ಕೆ ಮುಖ್ಯ ಎಲ್ಲಿ ಅಂತಂದ್ರ, ಒಂದು ಗಿಡವನ್ನ ಏನಂದ್ರ ಮೇಲ್ಗಡೆ ಹಿಂಗೆ ಟೊಂಗೆ ಮೇಲ್ಮೇಲೆ ಕಟ್ ಮಾಡಿದಾಗ ಮತ್ತೆ ಚೆನ್ನಾಗಿ ಚಿಗುರ್ತಾವ, ಹೌದಿಲ್ಲ? ಆದ್ರ ಬೇರಿಗೆ ಹೊಡೆದಾಗ, ಬೇರೆ ಸಮೇತ ಕಿತ್ತಿ ಬಿಟ್ಟಾಗ ಮತ್ತೆ ಬೆಳಿಲಿಕ್ಕೆ ಸಾಧ್ಯ ಅದೇನು? ಇಲ್ಲೆಲ್ಲ ಈ ಜ್ಞಾನ ಅಜ್ಞಾನದ ಬೇರೆ ಸಮೇತ ತೆಗೆಯುವಂಥದ್ದು. ಇದು ಸಾಮಾನ್ಯ ಅಲ್ಲ. ಅದಕ್ಕೆ ಹೇಳ್ತಾರ, ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವರಿಗೆ ಬೇಕಾದಷ್ಟು ಮಾಡ್ಲಿ ಅಂತ ಯಾವ್ದು ರೀತಿಯಿಂದ ಮಾಡಿದ್ರು ಕೂಡ ಅದಕ್ಕೆ ಸುಖ ತೋರಂಗಿಲ್ಲ, ಬ್ರಹ್ಮಾನಂದ ಆಗಂಗಿಲ್ಲ. ಯಾವಾಗ ತನ್ನನ್ನು ತಾನು ತಿಳ್ಕೋಬೇಕು, ತನ್ನ ಸ್ವಸ್ವರೂಪದ ಜ್ಞಾನ ಆದಾಗ ಮಾತ್ರ ಅದಕ್ಕೆ ಆನಂದ ಆಗುವಂಥದ್ದು.
ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಅಜ್ಞಾನ ನಾಶ ಆದಾಗ ಅಜ್ಞಾನದ ಕಾರ್ಯಗಳು ಇವೆಲ್ಲ ಏನಾಗ್ತದ, ಸರ್ವ ದುಃಖಗಳು ನಾಶ ಆಗ್ತಾವ. ಅಲ್ಲಿ ತನ ಆಗೋದಿಲ್ಲ. ಅದಕ್ಕೆ ಬೇರೆ ಸಮೇತ ಕಿತ್ತಿ ಒಗೆಯುವಂಥದ್ದು. ನಾ ಅದು ಮಾಡೀನಿ ಇದು ಮಾಡಿ ಏನ್ ಮಾಡಿದ್ರು ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲದರಳು ಕೋಟೆ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಯಾಕೆ ಹೇಳ್ತಾರ ಅಂದ್ರೆ, ಎಲ್ಲದರಲ್ಲಿ ಇನ್ನು ಮೇಲ್ಮೇಲೆ ಕಟ್ಟಾದಂಗ ಅಷ್ಟೇ. ಆದ್ರೆ ಈ ಜ್ಞಾನ ನಿನ್ನ ಬೇರೆ ಸಮೇತ ಕಿತ್ತಿ ಹೋಗಿತದ. ಅಜ್ಞಾನ ಅನ್ನುವಂತ ಬೇರೆ ಸಮೇತ ಕಿತ್ತಿ ಹೋಗದ್ ಬಿಡ್ತದ. ಹಂಗಾಗಿ ಜ್ಞಾನ ಬಹಳಷ್ಟು ಉತ್ಕೃಷ್ಟವಾದಂಥದ್ದು. ಈ ಕಾರಣದಿಂದ ಅಜ್ಞಾನ ನಾಶದಿಂದ ಕಾರ್ಯಗಳಾದ ಸರ್ವ ದುಃಖಗಳು ನಿವೃತ್ತಿ ಆಗ್ತಾವ. ಅದರಿಂದ ಈ ಜ್ಞಾನ ಹೆಂಗೈತಂತಂದ್ರ ಈ ತ್ರಿತಾಪಗಳಿಗೆ ಹಿಮ ಸದೃಶ್ಯವಾಗಿರುವಂಥದ್ದು ಅಂತ ಹೇಳಿರುವಂಥದ್ದು. ಅಷ್ಟೊಂದು ಅಗಾಧವಾದ ಸಾಮರ್ಥ್ಯ ಈ ಜ್ಞಾನದಲ್ಲೇ ಐತೆ. ಅದಕ್ಕೆ ಮಹಾತ್ಮರು ಇದಕ್ಕೆ ನೋಡ್ರಿ, ಅದಕ್ಕ ಇಲ್ಲಿ ವೇದಗಳಲ್ಲಿ ಕರ್ಮದ ಬಗ್ಗೆನೂ ಹೇಳ್ಯಾರ, ಉಪಾಸನೆ ಬಗ್ಗೆನೂ ಹೇಳಿದಾರ, ಮತ್ತೆ ಜ್ಞಾನದ ಬಗ್ಗೆನೂ ಹೇಳಿದಾರ. ಯಾರ್ಯಾರಿಗೆ ಎಷ್ಟು ಇಷ್ಟ ಆಕತ್ತದ ಅಷ್ಟಷ್ಟು ತಗೊಳ್ಬಹುದು. ಇಲ್ಲಿ ಕರ್ಮದಲ್ಲೇ ಇದ್ರೆ ಕರ್ಮದಲ್ಲೇ, ಆದ್ರೆ ಅಲ್ಲಿ ಕರ್ಮದಲ್ಲಿ ಇದ್ಕೊಂಡು ಮೋಕ್ಷ ಆಗ್ತದ ಅನ್ನುವಂಥದ್ದಲ್ಲ. ಮತ್ತೆ ಉಪಾಸನೆ ಮತ್ತೆ ಜ್ಞಾನಕ್ಕೆ ಬರುವಂಥದ್ದು. ಜ್ಞಾನದಿಂದನೇ ಮೋಕ್ಷ ಆಗುವಂಥದ್ದು. ಜ್ಞಾನದೇವತೆ ಕೈವಲ್ಯಂ ಅಂತ ಹೇಳಿದ್ದಾರೆ. ಜ್ಞಾನದಿಂದನೇ ನಿನಗೆ ಆನಂದ ಆಗುವಂಥದ್ದು, ಬ್ರಹ್ಮಾನಂದ ಆಗುವಂಥದ್ದು, ಸ್ವರೂಪದ ಜ್ಞಾನದಿಂದನೇ ಆಗುವಂಥದ್ದು ಅಂತ ಕೂಡ ಹೇಳ್ತಾರ. ಬಹಳಷ್ಟು ಸಾಧಾರಣವಾದಂತ ಸಾಮರ್ಥ್ಯ ಈ ಜ್ಞಾನದಲ್ಲೇ ಐತಿ. ಎಂತ ಆಶ್ಚರ್ಯ ಐತಿ ನೋಡ್ರಿ ಅಂತ ಹೇಳ್ತಾರ. ಮತ್ತೆ ಎರಡನೇ ನುಡಿ ನೋಡೋಣ, ಏನ್ ಹೇಳ್ತಾರ. ಈಗ ಸಕಲ ಸುಖಗಳನ್ನುಂಟು ಮಾಡುವಂಥದ್ದು, ಅಲ್ಲಿ ಸಕಲ ದುಃಖಗಳನ್ನು ನಿವೃತ್ತಿ ಮಾಡುವಂಥದ್ದು ಜ್ಞಾನದಿಂದನೇ ಆಗ್ತದ. ಸಕಲ ಸುಖಗಳನ್ನುಂಟು ಮಾಡುವಂತ ಸಾಮರ್ಥ್ಯ ಕೂಡ ಈ ಜ್ಞಾನದಲ್ಲೇ ಆಗ್ತದ. ಹೆಂಗಾಗ್ತದ ಮುಂದಿನ ವಿಚಾರವನ್ನ ಹೇಳ್ತಾರೆ ಎರಡನೇ ನುಡಿಯಲ್ಲಿ. ಸಾರ ಸುಖದ ಸುಧಾವಾರಿಧಿ ಸುಕೃತದ ಮೇರು, ಸಾರ ಸುಖದ ಸುಖವಾರಿಧಿ ಸುಕೃತದ ಮೇರು ಮುಕ್ತಿಯ ಜನ್ಮಭೂಮಿ, ಚಾರು ಸಿದ್ಧಿಗಳ ಮಂದಾರ ವಿಷಯದ ಮೂಲ, ಕಾರಣದಿರವಿದೆಂಬ ಆಹಾ ಕಾರಣದಿರವಿದೆಂಬ ಆಹಾ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಏನು ಸಾರ ಅಂದ್ರೆ ಶ್ರೇಷ್ಠವಾದಂಥದ್ದು, ಸುಧಾ ಅಂದ್ರೆ ಅಮೃತಕ್ಕೆ ಸಮಾನವಾದಂಥ, ಯಾವ್ದ್ರ ಸಮುದ್ರ ವಾರಿಧಿ ಅಂದ್ರೆ ಸಮುದ್ರ ಪ್ರಾಯವಾದಂಥದ್ದು, ಸುಕೃತ ಅಂದ್ರ ಪುಣ್ಯ ಅನ್ನುವಂಥದ್ದು ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಯಾಕಂದ್ರ ಇದು ಹೆಂಗೈತಪ್ಪ ಅಂತಂದ್ರ ಸಾರ ಸುಖದ ಸುಧಾ ವಾರಿಧಿ ಅಂತ ಹೇಳ್ತಾರ. ಇಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಇದು ಯಾವ ರೀತಿ ಶ್ರೇಷ್ಠವಾದಂತಹ ಸುಖ ಅನ್ನುವಂಥ ಅಮೃತಕ್ಕೆ ಸಮುದ್ರೋಪಾದಿಯಿಂದ ಕೂಡಿದಂಥದ್ದು ಅಂತ ಹೇಳ್ತಾರ ಅವರು. ಈ ರೀತಿಯಾಗಿ ಇಲ್ಲಿ ಈ ಆನಂದ ತೋರುವಂತ ಉಪಾದಿಯಿಂದ ತೋರುವಂತ ಆನಂದಗಳು ಅದಾವ. 8 ಆನಂದಗಳ ಬಗ್ಗೆ ಹೇಳ್ಕೊಂಡು ಬರ್ತಾರ. ಅದು ಶ್ರೇಷ್ಠವಾದಂಥದ್ದು ಯಾವುದು ಅಂತಾರ ಈ ಬ್ರಹ್ಮಾನಂದ ವಿದ್ಯಾನಂದ ಅಂತ ಕೂಡ ಹೇಳ್ತಾರ. ಯಾಕಂತಂದ್ರ ಇದು ಈ ಜ್ಞಾನ ವಾರಿಧಿ ಅಂತಂದ್ರೆ ಸಮುದ್ರೋಪಾದಿಯಿಂದ ಕೂಡದಂತ ಆ ರೀತಿ ಇರುವಂಥದ್ದು ಈ ಜ್ಞಾನ ಅನ್ನುವಂಥದ್ದು. ಯಾಕಂತಂದ್ರ ಮತ್ತೆ ಅತ್ಯಧಿಕವಾದಂತಹ ಪುಣ್ಯಕ್ಕ ಈ ಜ್ಞಾನ ಹೆಂಗೈತೆ ಅಂದ್ರ ಮೇರು ಸದೃಶ್ಯ. ಅದು ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಯಾವ್ದಂದ್ರೆ ತನ್ನನ್ನು ತಾನು ತಿಳ್ಕೊಳ್ಳುವಂಥದ್ದೇ ದೊಡ್ಡ ಪುಣ್ಯ ಈ ಜ್ಞಾನ. ಯಾಕಂದ್ರ ಆ ರೀತಿಯಾಗಿರುವಂಥದ್ದು. ಅದಕ್ಕೆ ಹೇಳ್ತಾರ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ ಅಂತ ಹೇಳ್ತಾರ. ಯಾಕಂತಂದ್ರ ಈ ಸಚ್ಚಿದಾನಂದ ಪರಬ್ರಹ್ಮ ಆ ಪ್ರತ್ಯೇಗಾತ್ಮನೇ ನಾನನ್ನುವಂಥ ಈ ಜ್ಞಾನ ಹೆಂಗದ ಅನ್ನುವಂಥ ಭಾವ ಏನದ, ಇದು ದೊಡ್ಡ ಪುಣ್ಯ ನೋಡ್ರಿ. ಈ ಭಾವ ಬರುವಂಥದ್ದು ಬಹಳ ದೊಡ್ಡ ಪುಣ್ಯ. ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಈ ಜ್ಞಾನವೇ ಪುಣ್ಯ ಆಗ್ಯದ ಇದರಲ್ಲಿ. ಅದಕ್ಕೆ ಇಂಥ ಪುಣ್ಯ ಹಿಂದಾಗಿತ್ತಂದ್ರೆ ನಾವು ಹುಟ್ಟಿ ಬರ್ತಿದ್ವೇನ? ಇಲ್ಲಲ್ಲ. ಯಾಕಂದ್ರ ಸುಕೃತದ ಮೇರು ಅಂತ ಹೇಳ್ತಾರ ಅವ್ರು. ಅದಕ್ಕ ಈ ಪುಣ್ಯ ಇಂದು ಕೂಡ ಆಗಿಲ್ಲ, ಇದು ಮುಂದೆ ಕೂಡ ಆಗುವಂಥದ್ದಲ್ಲ. ಯಾಕಂತಂದ್ರ ಅಷ್ಟೊಂದು ಶ್ರೇಷ್ಠವಾಗಿರುವಂಥದ್ದು. ಈಗ ಹೆಂಗಂತಂದ್ರ ಹಿಂದೇನಾದ್ರೂ ಇಂತಹ ಪುಣ್ಯ ನಮ್ಗ ಆಗಿತ್ತು ಅಂತಂದ್ರ ಈಗ ನಾವು ಹುಟ್ಟಿ ಬರ್ತಿರ್ಲಿಲ್ಲ, ಅವಾಗೇ ಮುಕ್ತರಾಗಿ ಬಿಡ್ತಿದ್ವಿ. ಅದರಿಂದ ಹಿಂದಕ್ಕೆ ಕೂಡ ಆಗಿಲ್ಲ, ಮುಂದ ಇದು ಆಗ್ಬಿಡ್ತು ಅಂತಂದಾಗ ಈಗ ಆಯ್ತು ಅಂತಂದಾಗ ನಮ್ಗೀಗ ಆಗಿದೆ ಅಲ್ಲ, ಇದೇನಾಗ್ತದ ಅಂತಂದ್ರ ಮುಂದೆ ಜನ್ಮಗಳು ಬರಂಗಿಲ್ಲ ಇದರಿಂದ.
ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಅಂದ್ರ ದೊಡ್ಡ ಪುಣ್ಯದಲ್ಲಿ ಮೇರು ಪುಣ್ಯ ಅಂತ ಅಷ್ಟೊಂದು ಆ ಮೇರು ಏನು ಅದರಿಂದ ಆ ಸದೃಶ್ಯವನ್ನ ಹೋಲಿಸಿದಾರ ಅವ್ರು. ದೊಡ್ಡ ಪುಣ್ಯ ನೋಡ್ರಿ, ಇಂಥ ಪುಣ್ಯ. ಅದಕ್ಕೆ ಹೇಳ್ತಾರ ಅವರು ಸುಕೃತದ ಮೇರು ಅಂತ ಹೇಳ್ತಾರ. ಅದಕ್ಕೆ ನಾವ್ ಹಿಂಗೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಬಹಳ ದೊಡ್ಡ ಪುಣ್ಯ ಮಾಡಿವಿ ಅಂತ ಹೇಳುವಂಥದ್ದು. ಅದಕ್ಕೆ ನಿಜಗೊಂಡ್ರೆ ಬಹಳ ಚಂದ ಹೇಳ್ತಾರ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಲ ಪುಣ್ಯಕತಿ ಫಲಿಸಿದ್ದಿಂತ ಪೆರೆತಿಲ್ಲವೇನೆ ಕೇಳಿದಂತ. ಎಂತ ಅದ್ಭುತ ನೋಡ್ರಿ. ನಾವ್ ಇಂಥದ್ದು ಕೇಳಕತ್ತೀವಿ ಅಂದ್ರೆ ನಾವೆಷ್ಟು ಪುಣ್ಯ ಮಾಡಿದೀವಿ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ, ಕೇಳಿ ಬಿಡೋದಲ್ಲ, ಇದನ್ನ ತಿಳ್ಕೊಂಡು ಕೇಳ್ಬೇಕು ಮತ್ತೆ ತಿಳಿಬೇಕು, ಅದ್ರಂಗ್ ನಡ್ಕೋಬೇಕು. ಅದಕ್ಕ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ, ಈ ಲೋಕ ಯಾವತ್ತು ಉದಯ ಆಗ್ಯದ ಅಲ್ಲಿಂದ ಇಲ್ಲಿಯ ಮಠ ತಾನು ಒದವಿ ಎಸಗಿದ ಅಖಿಲ ಪುಣ್ಯತತಿ ಫಲಿಸಿದಂತ ಕರೆತಿಲ್ಲವನ್ನೇ ಪೇಳಿವೆ ಅಂತ ಹೇಳ್ತಾರ ಅವರು. ಯಾವಾಗ ಈ ಭೂಮಿ ಹುಟ್ಟದ ಅವಾಗಿಂದ ನೀ ಮಾಡಿದಂಥದ್ದು ಅಖಿಲ ಪುಣ್ಯತತಿ, ಆ ಪುಣ್ಯದ ಒಂದು ಸಮೂಹ ಅವಾಗ ಕೂಡಿ 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 ಪುಣ್ಯದ ರಾಶಿನೇ ಇವಾಗ ಆಗ್ಯದ ನಿನಗ. ಅದ್ರ ಫಲ ಯಾಕಂದ್ರ ಈಗ ಒಂದು ಮಾವಿನ ಗಿಡ ಬೆಳೆದಿರ್ತದ, ಬಹಳಷ್ಟು ಕಾಯಿಗಳಾಗ್ತಾವ. ಅದು ಕಾಯಿ ಎಲ್ಲ ಮಗ್ಗು ಮತ್ತೆ ಕಾಯಿ ಹಣ್ಣು ಇದೇನು ಕಾಯಿಯಾಗಿ ಹಣ್ಣಾಗ್ತದ. ಅಷ್ಟೆಲ್ಲ ಪ್ರೊಸೆಸ್ ಆಗಿ ಅದು ಹಣ್ಣಾಗುವಂಥದ್ದಲ್ಲ. ಅದ್ರಂಗ ಎಷ್ಟು ಜನ್ಮದಾಗ ನೀನು ಪುಣ್ಯವನ್ನ ಮಾಡಿದಿ, ಆ ಪುಣ್ಯಗಳ ಸಮೂಹ ಸೇರಿ 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 ಆ ಪುಣ್ಯದ ರಾಶಿ ಇವಾಗ ಕೂಡಿ ಬಂದದ್ ನೋಡಿ ನಿನಗ ಈ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ. ಅಷ್ಟೊಂದು ಶ್ರೇಷ್ಠವಾದಂತ ಪುಣ್ಯ ನೋಡ್ರಿ. ಅಖಿಲ ಪುಣ್ಯತತಿ ಫಲಿಸಿದ್ದಿಂತ ಪೆರೆತ, ಅಷ್ಟು ಪುಣ್ಯಗಳ ಒಂದು ಫಲ ಇವಾಗ ಸಿಕ್ಕದಂತ ತಿಳ್ಕೊ ಅಂತ ಹೇಳ್ತಾರ. ಅಂದಾಗ ಹೆಂಗಿರ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಾರ ಇದು ಯಾವ ರೀತಿ ಅಂದ್ರ ಸುಕೃತದ ಮೇರು ಅಂತ ಹೇಳ್ತಾರ ಅವ್ರು. ದೊಡ್ಡ ಪುಣ್ಯ ಇದು ಜ್ಞಾನ. ಅದಕ್ಕ ಇಲ್ಲಿ ಕೂಡ ಅದರಿಂದ ಹಿಂದಕ್ಕ ಆಗಿಲ್ಲ, ಆದ್ರೆ ಹುಟ್ಟತಿರ್ಲಿಲ್ಲ, ಈಗ ಮುಂದೆ ಆಗಂಗಿಲ್ಲ. ಯಾಕಂದ್ರೆ ಜ್ಞಾನ ಆಯ್ತು ಅಂದ್ರೆ ಮುಂದೆ ನಿನ್ಗೆ ಜನ್ಮ ಬರಂಗಿಲ್ಲ. ಅದರಿಂದ ಇಲ್ಲಿ ಕೂಡ ಬಹಳಷ್ಟು ಜ್ಞಾನದ ಬಗ್ಗೆ ಹೇಳ್ತಾರ. ಈ ಜ್ಞಾನದಿಂದ ಆದಂತ ಪುಣ್ಯಕ್ಕ ಯಾವ ಪುಣ್ಯಗಳು ಸರಿ ಹೋಗಂಗಿಲ್ಲ. ನೀ ತರ ಪುಣ್ಯದ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಪುಣ್ಯಕ್ಕೆ ಯಾವ ಪುಣ್ಯಗಳು ಸರಿ ಹೋಗಂಗಿಲ್ಲ ಅಂತ ದೊಡ್ಡ ಪುಣ್ಯ ನೋಡ್ರಿ ಅದನ್ನ ತಿಳ್ಕೊಳ್ಳುವಂಥದ್ದು. ಅದರಿಂದ ಈ ಸುಕೃತಕ್ಕೆ ಈ ಜ್ಞಾನ ಹೆಂಗೈತಿ ಅಂತಂದ್ರ ಮೇರು ಅಂದ್ರ ಮೇರುವಿನ ಸದೃಶ್ಯವಾಗಿ ಕೊಟ್ಟಿದಾರ ಅವರು. ಎಲ್ಲಾ ಪರ್ವತಗಳಿಗಿಂತ ಮೇರು ಪರ್ವತ ಅನ್ನುವಂಥ ದೊಡ್ಡದದು. ಮೇರು ಅಂತ ಯಾಕೆ ಕೊಡ್ತಾರಂದ್ರ ಎಲ್ಲಾ ಪರ್ವತಗಳಿಗಿಂತ ಮೇರು ಪರ್ವತ ಬಹಳ ದೊಡ್ಡದಿರ್ತದ. ಅದಕ್ಕಾಗಿ ಮೇರು ಪರ್ವತ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಎಲ್ಲಾ ಪರ್ವತಗಳಿಗಿಂತ ಅತ್ಯುನ್ನತವಾದಂತ ಪರ್ವತ. ಎಲ್ಲಾ ಪುಣ್ಯಗಳಿಗಿಂತ ಜ್ಞಾನ ಅನ್ನುವಂಥದ್ದು ಪುಣ್ಯ ಬಹಳ ದೊಡ್ಡದು. ಅದರಿಂದ ಈ ವಿಚಾರವನ್ನ ಕೊಟ್ಟಿದ್ದಾರೆ. ಮತ್ತ ಇಲ್ಲಿ ಹೇಳ್ತಾರ ಮುಕ್ತಿಯ ಜನ್ಮಭೂಮಿ. ಮುಕ್ತಿ 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 ಅಂದ್ರೆ ಗುರುಗಳು ತಂದು ಕೊಡ್ತಾರೇನ್ರಿ ಮುಕ್ತಿ? ಮುಕ್ತಿ ಕೊಡಂಗಿಲ್ರಿ ಅವ್ರ. ಮಹಾತ್ಮರು ಹೇಳ್ತಾರೆ ಮುಕ್ತಿ ಅನ್ನುವಂಥದ್ದು ಏನಪ್ಪಾ, ನೀನು ತಿಳಿದ್ರು ಮುಕ್ತಿ ಇದೆ, ತಿಳಿದಿದ್ರು ಮುಕ್ತಿ ಮುಕ್ತನೇ. ಯಾಕಂತಂದ್ರ ಮೊದಲೇ ಮುಕ್ತನೇ ಇತ್ತು ನೀನು. ಇಲ್ಲಿ ಭ್ರಾಂತಿ ಬಂದದ ಅಷ್ಟೇ. ಭ್ರಾಂತಿ ಅನ್ನುವಂಥ ಕಸ ಕಡ್ಡಿಗಳು ಬಿದ್ದಿದಾವ ನಿನಗ. ಅದನ್ನ ತಗ್ಸೋ ಕೆಲಸನೇ ಗುರುವಿನ ಕೆಲಸ. ಯಾಕ ಭೂಮಿಯೊಳಗೆ ಬಂಗಾರ ಐತೆ, ಎಲ್ಲರಿಗೂ ಗೊತ್ತಾಗಿಲ್ಲಕ್ ಆಗ್ತದೇನ? ಸಮುದ್ರ ಒಳಗೆ ಮುತ್ತು ರತ್ನ ಅದಾವ, ಎಲ್ರಿಗೂ ತಗೊಳಕ್ ಆಗ್ತದೇನ? ಇಲ್ಲಲ್ಲ. ಅದ್ರಂಗ ಈ ಮುಕ್ತಿ ಅನ್ನುವಂಥದ್ದು ನಿನ್ನೊಳಗೆ ಮೊದಲೇ ಮುಕ್ತನೇ ಇದೆ ನೀನು. ಆದ್ರ ನಿನಗೇನಾಗ್ಯದ ಅಂದ್ರೆ ಭ್ರಾಂತಿ ಆಗ್ಯದ, ಭ್ರಮೆ ಬಿಡ್ಕೊಂಡು ನಕ್ಕ ಹಾಕೊಂಡಿನಿ ಕಳ್ಕೊಂಡಿನಿ, ನನಗ್ ದುಃಖ ಆಗ್ಯದ, ನಾ ಸಾಯ್ತೀನಿ, ಶರೀರವಾದಾಗ ನಾ ಸತ್ಯ ಅಂತಿದಿ, ಏನಾದ್ರು ದುಃಖ ಅದ ನನ್ ದುಃಖ ಆಯ್ತು ಅಂತಿದಿ, ಹಲವಾರು ರೀತಿ ಬಡ್ಬಡ್ಸಕತ್ತೀಯಲ್ಲ. ಅಲ್ಪ ನೀ ಸಾಯುವನಲ್ಲ, ಹುಟ್ಟುವವನಲ್ಲ, ನಿನ್ಗೆ ರೋಗ ರುಜಿನಗಳೆಲ್ಲ ಯಾವುದೂ ಇಲ್ಲ, ನೀನ್ ಮೊದಲೇ ಮುಕ್ತನಿದಿ, ಆನಂದ ಪುರುಷನೇ ನೀನಿದ್ದಿ ಅಂತ ಹೇಳ್ತಾನೆ ಸದ್ಗುರು. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಸದಾಕಾಲ ಆನಂದವಾಗಿರುವಂಥದ್ದು. ಅದಕ್ಕೆ ಅದು ಮೊದಲೇ ಅದು ನಿನ್ನೊಳಗೆ ಐತಿ, ಅದು ಮೊದಲೇ ಐತಪ್ಪ. ಅದಕ್ಕೆ ಈ ರೀತಿಯಾಗಿ ಮುಕ್ತಿಗೆ ಜನ್ಮಭೂಮಿ ಈ ಜ್ಞಾನ ಆಗ್ಯದ ಅಂದ್ರ ಅತ್ಯಂತ ದುಃಖ ನಿವೃತ್ತಿ. ದುಃಖ ಅನ್ನುವಂಥದ್ದು ಹೆಂಗ ಅತ್ಯಂತ ದುಃಖ ನಿವೃತ್ತಿ. ಒಂದು ಸಲ ದುಃಖ ಹೋಯ್ತಂದ್ರೆ ಮತ್ತೆ ತಿರ್ಗಾ ಬಂದಿರಬಾರ್ದು.
ಆದ್ರೆ ಒಂದು ಸಲ ಸುಖ ಐತಂದ್ರೆ ಮತ್ತೆ ತಿರ್ಗಾ ಹೋಗಿರ್ಬಾರ್ದು. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ, ಅತ್ಯಂತ ಪರಮಾನಂದದ ಸ್ಥಿತಿ ಈ ಪ್ರಾಪ್ತಿ ಮುಕ್ತಿ. ಮುಕ್ತಿ ಅಂದ್ರೆ ಬೇರೆ ಏನು ಅಲ್ಲ, ಸದಾಕಾಲ ಆನಂದವಾಗಿರುವಂಥದ್ದು. ಏನ್ ಜೈಲಿನಿಂದ ಬಿಡುಗಡೆ ಆಯ್ತಂದ್ರೆ ಜೈಲ್ನಾಗ ನೋಡ್ರಪ್ಪ ಮುಕ್ತಿ ಆಯ್ತಪ್ಪ, ಜೈಲಿನಿಂದ ಎಷ್ಟು ಕಷ್ಟ ಆಗಿತ್ತು, ಅದರಿಂದ ಮುಕ್ತಿ ಸಿಕ್ಕಿತ್ತು ನೋಡ್ ನನಗ ಅಂತೀವಲ್ಲ. ಅದ್ರಂಗ ಏನ್ ಈ ಬಂಧನಕ್ಕೆ ನೀವು ಒಳಗಾಗಿದಿ, ಭವಬಂಧನ ಅನ್ನುವಂಥದ್ದು ಏನ್ ಭ್ರಮೆ ಆಗ್ಯದ ನಿನಗ, ಇದರಿಂದ ಮುಕ್ತನಾಗುವಂಥದ್ದು. ಅದು ಬಡದ್ ಬಿಟ್ಟಿತ್ತದು, ಆ ಭ್ರಾಂತಿ ಬಡದ್ ಬಿಟ್ಟಿತ್ತು, ಭ್ರಾಂತಿಯಿಂದ ಮುಕ್ತನಾಗುವಂಥದ್ದು ಹೊರತಾಗಿ ನೀವು ಮೊದಲೇ ಮುಕ್ತನೇ ಈದಿ. ಯಾವಾಗ ಆರಾಮಿಲ್ಲ ಅಂತ ಹೇಳಿಕೆ ಮೊದಲು ಚಂದೇ ಇರ್ತಾನ. ಎಲ್ಲಿಗೆ ಹೋಗ್ತಾ ಇದ್ರಿ? ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರಿ, ಯಾಕೆ ಸ್ವಲ್ಪ ಆರಾಮಿಲ್ರಿ, ಹೋಗಿ ಡಾಕ್ಟ್ರಿಗೆ ತೋರ್ಸ್ಕೊಂಡ್ ಬಂದ್ವಿ, ಮತ್ತೆ ಆರಾಮಾಗ್ತೀವಿ. ಆದ್ರೆ ಮೊದಲೇ ಆರಾಮಿದ್ವಿ. ಯಾವಾಗ ಇದು ರೋಗ ಮಧ್ಯೆ ಬಂತು ಅವಾಗ ದವಾಖಾನಿಗೆ ಹೋದ್ವಿ, ತೋರ್ಸ್ಕೊಂಡಿವಿ, ಬಂದಿವಿ, ಗುಳಿಗೆ ತಗೊಂಡಿವಿ, ಆ ಡಾಕ್ಟರ್ ಹೇಳ್ದಂಗೆ ಕೇಳಿದ್ವಿ, ಮತ್ತೆ ಆರಾಮಾದಿವಿ. ಇದು ಹಾಗೇನೆ, ಮೊದಲೇ ಮುಕ್ತ ನೀನು. ಆದ್ರ ರೋಗ ಬಂದದ, ಯಾವುದು ಭವ ರೋಗ ಬಂದದ. ಮತ್ತ ಗುರು ಅನ್ನುವಂಥ ವೈದ್ಯನ ಹತ್ರ ಹೋಗಿ ಅಲ್ಲಿ ಅವ್ರು ಹೇಳಿದಂಥದ್ದನ್ನ ಕೇಳಿ ಅವ್ರು ಹೇಳಿದಂಗ ರೀತಿಯಿಂದ ನಡ್ಕೊಂಡ್ರೆ ಈ ರೋಗ ವಾಸಿ ಆಗ್ತದ. ಅದಕ್ಕೆ ಈ ಜ್ಞಾನ ಹೆಂಗೈತಿ ಅಂದ್ರ ಇದು ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ, ಈ ಮುಕ್ತಿ, ಈ ಜ್ಞಾನ ಆಗುವಂಥದ್ದು. ಅದಕ್ಕೆ ತನ್ನ ಸ್ವಸ್ವರೂಪ ಸ್ಥಿತಿಯಿಂದಿರುವಂಥದ್ದೇ ಮುಕ್ತಿ ಆಗಿರುವಂಥದ್ದು ಅಂತ ಕೂಡ ಹೇಳ್ತಾರ. ಇಂಥ ಮುಕ್ತಿಯನ್ನು ಮಾಡೋದಕ್ಕೆ ಈ ಜ್ಞಾನ ಏನಾಗ್ಯದ ಜನ್ಮಭೂಮಿ ಅಂತ ಹೇಳಿದಾರೆ ಅವರು. ಆಮೇಲೆ 4 ಸಿದ್ಧಿಗಳ ಮಂದಾರ ನೋಡ್ರಿ. ಯಾಕಂದ್ರೆ ಅಣಿಮಾದಿ ಸಿದ್ಧಿಗಳು ಕೂಡ ಈಗ ನೋಡ್ರಿ ಎಷ್ಟು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಒಂದೊಂದು ಸಿದ್ಧಿ ಪಡ್ಕೊಳಕ ಎಲ್ಲೆಲ್ಲೋ ಹೋಗ್ತಾರಲ್ಲ, ಹಿಮಾಲಯಕ್ಕೆ ಹೋಗಿ ಹಠ ಯೋಗವನ್ನ ಮಾಡ್ತಾರ, ನಾನಾ ಯೋಗಗಳನ್ನ ಮಾಡಿ ಆ ಸಿದ್ಧಿಗಳನ್ನ ಪಡ್ಕೊಳ್ತಾರ. ಆದ್ರ ಈ ಅಣಿಮಾದಿ ಸಿದ್ಧಿಗಳೇನದಾವ ಈ ಜ್ಞಾನದಲ್ಲೇ ಅದಾವ ಅಂತ ಹೇಳ್ತಾರ. ಅದಕ್ಕೆ ಜ್ಞಾನವನ್ನ ಪಡ್ಕೊಂಡಂತ ಈ ಮುಮುಕ್ಷ ಯಾವ್ದು ಜೀವನ್ಮುಕ್ತ ಮಹಾತ್ಮ ಜ್ಞಾನಿಗಳಲ್ಲಿ ಈ ಸಿದ್ಧಿಗಳು ಕಾಲ್ ಕೆಳಗೆ ಬಿದ್ದು ಓದಾಡ್ತಿರ್ತಾವ ಅವ್ರಿಗೆ. ಯಾಕಂದ್ರೆ ಯಾರು ಈ ಜ್ಞಾನವನ್ನ ಪಡ್ಕೊಳತಾರ ಅವು ಎಲ್ಲ ಸಿದ್ಧಿಗಳು ವಶ ಆಗಿಬಿಡ್ತಾವ. ಆದ್ರ ಅವ್ರು ಬಳಸ್ತಾರೆ ಅಂದ್ರೆ ಬಳಸಂಗಿಲ್ಲ. ಅದಕ್ಕೆ ಸಿದ್ಧಾರೂಢರ ಹತ್ರ ಸಿದ್ಧಿಗಳು ಇರ್ಲಿಲ್ಲ, ಮಹಾತ್ಮರ ಹತ್ರ ಸಿದ್ಧಿಗಳು ಇಲ್ಲ ಅಂತೀರೇನ? ಅಷ್ಟ ಸಿದ್ಧಿಗಳು ಅದಾವ. ಅಣಿಮ, ಗರಿಮ, ಮಹಿಮ, ಪ್ರಕಾಮ್ಯ, ಈಶತ್ವ, ವಶಿತ್ವ, ಪ್ರಾಪ್ತಿ ಅನ್ನುವಂಥ ಅಷ್ಟ ಸಿದ್ಧಿಗಳು ಏನದಾವ ಇವೆಲ್ಲ ಈ ಜ್ಞಾನದಲ್ಲಿ ಅಡಕಾಗಿದಾವ ಅಂತ ಹೇಳ್ತಾರ. ಜ್ಞಾನದಲ್ಲಿ ಅಡಕಾಗಿದಾವ. ಅಷ್ಟೊಂದು ಶಕ್ತಿಯುತವಾದಂಥದ್ದು ಇದು. ಬರೇ ಕುಂತು ಕೇಳಿ ಆ ಜ್ಞಾನವನ್ನ ಅಳವಟ್ಟಿತು ಅಂತಂದ್ರ ಈ ಅಷ್ಟ ಸಿದ್ಧಿಗಳು ಕೂಡ ಅದರಲ್ಲಿ ಬಂದ್ಬಿಡ್ತಾವ ನೋಡ್ರಿ, ಇರ್ತಾವ. ಅದ್ರ ಬಳಸಂಗಿಲ್ಲ ಮಹಾತ್ಮರು, ಅದನ್ನ ಬಳಸ್ಕೋಬಾರ್ದು ಅಂತಾನೆ ಹೇಳತ್ತಾರ. ಅದಕ್ಕ ಅಣಿಮಾದಿ ಸಿದ್ಧಿಗಳಿಗೆ ಕಲ್ಪವೃಕ್ಷವಾಗಿರುವಂಥದ್ದು ಈ ಜ್ಞಾನ. ಬೇಡಿದ ಇಷ್ಟಾರ್ಥಗಳನ್ನ ಹೆಂಗ್ ಕೊಡ್ತದೋ ಹಾಗೆ ಕೂಡ ಈ ಜ್ಞಾನ ಹೆಂಗಂತಂದ್ರ ಬೇಡಿದ ಒಂದು ಸಿದ್ಧಿಗಳನ್ನು ಕೊಡ್ತದಂತ ಈ ಜ್ಞಾನ. ಅದಕ್ಕ ಮಹಾತ್ಮರು ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಏನ್ ಹೇಳತ್ತಾರ. ಯಾಕಂದ್ರೆ ಅಷ್ಟೊಂದು ಆ ಶಕ್ತಿ ಇರ್ತದ ಅವ್ರ ಹತ್ರ. ಅದಕ್ಕೆ ಅವ್ರ ಬಾಯಿಂದ ಹಿಂಗ ಬರ್ಬಾರ್ದು ಹಂಗ ಬರ್ಬಾರ್ದು ನಾವೇ ಹಾಕಿ ಹೇಳ್ತೀವಿ ಅಂತಂದಾಗ ಅವು ಸಿದ್ಧಿಗಳು ಇರ್ತಾವ ಅವ್ರ ಹತ್ರ. ಹಂಗಾಗಿ ನಾವು ಎಚ್ಚರಿಕೆ ಇರ್ಬೇಕು ಮಹಾತ್ಮರಿಂದ ಅನ್ನುವಂಥದ್ದು. ಯಾಕಂದ್ರೆ ಜ್ಞಾನ ಮಹಾತ್ಮರು ಜ್ಞಾನಿಗಳು ಜ್ಞಾನ ಯಾಕಂದ್ರ ಅವರಿಗೆ ಏನಾಗಿರ್ತ ಜೀವನ್ಮುಕ್ತರಾಗಿರ್ತಾರ ಅಂತ ಒಂದು ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಬ್ರಹ್ಮನಿಷ್ಠತ್ವದಲ್ಲಿ ಇರ್ತಾರ ಅಂತವ್ರು. ಯಾಕಂದ್ರ ಅವು ಸಿದ್ಧಿಗಳೆಲ್ಲ ಅವ್ರ ಬಲ್ಲಿ ಇರ್ತಾವ, ಬಿದ್ದಿರ್ತಾವ. ಜ್ಞಾನದಿಂದನೇ ಎಲ್ಲ ಕಲ್ಪವೃಕ್ಷ ಕಾಮದೇನಿದ್ದಂಗ ಈ ಸಿದ್ಧಿಗಳು ಅವ್ರ ಹತ್ರ ಇರ್ತವೆ. ಬೇಡಿದ ಇಷ್ಟಾರ್ಥಗಳನ್ನ ಹೆಂಗ್ ಕೊಡ್ತಾವ ಹಾಗೆ ಕಲ್ಪವೃಕ್ಷಗಳು ಬೇಡಿದ ಇಷ್ಟಾರ್ಥಗಳನ್ನ ಹೆಂಗ್ ಕೊಡ್ತಾವ ಹಂಗ ಈ ಜ್ಞಾನ ಆದ್ರೂ ಕೂಡ ಅಣಿಮಾದಿ ಸಿದ್ಧಿಗಳಿಗೆ ಕಲ್ಪವೃಕ್ಷಗಳಾಗಿದಾವ ಅಂತನ್ನುವಂಥದ್ದನ್ನ ಹೇಳತ್ತಾರ. ಈ ರೀತಿ ಜ್ಞಾನದಿಂದ ಕೆಲವು ಸಿದ್ಧಿಗಳು ಆಗ್ತಾವ. ಹಂಗಾಗಿ ಇಲ್ಲಿ ಜ್ಞಾನಿ ಹೆಂಗಿದಾನ ಪರಮಾತ್ಮನ ಒಂದು ಸ್ವರೂಪನೇ ಅಂತ ಹೇಳ್ತಾರ. ಒಂದ್ ಸೆಕೆಂಡ್. ಈಗ ಹೇಳ್ತಾರ ಈ ರೀತಿಯಾಗಿ ಇಲ್ಲಿ ವಿಷಯದ ಮೂಲ ಅನ್ನುವಂಥದ್ದು ಏನಾಗಿದಾವ ಅಂತಂದ್ರ ಈ ದೇಹ ಮತ್ತೆ ಏನ ಅಹಂಕಾರ ಇಟ್ಕೊಂಡು ಏನದಾವ ಇವೆಲ್ಲ ಯಾಕಂದ್ರೆ ಈ ಎಲ್ಲ ದೃಶ್ಯ ವಿಷಯಗಳಿಗೆ ಜ್ಞಾನ ಏನಾಗ್ಯದ
ದೃಕ್ ರೂಪ ಆಗ್ಯದ, ಅಂದ್ರ ಅರಿಯುವಂಥದ್ದು. ದೃಕ್ ರೂಪ ಅಂದ್ರ ಅಲ್ಲಿ ವಿಷಯಗಳನ್ನ ತಿಳಿಯುವಂಥದ್ದು. ವಿಷಯ ಏನದ ಕಲ್ಪಿತ ಆಗಿರುವಂಥದ್ದು. ಅದರಿಂದ ಜಡ ಮತ್ತೆ ದೃಶ್ಯವಾದಂಥ ವಿಷಯಗಳಿಗೆ ಅರು ಅನ್ನುವಂಥದ್ದು ಅಧಿಷ್ಠಾನವಾಗಿರುವಂಥದ್ದು, ದೃಕ್ ರೂಪವಾಗಿರುವಂಥದ್ದು. ಅದಕ್ಕೆ ಆ ಥರ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾದಿ ಚರಾದಿಯೊಳಗೆಂದು ಬೆರೆಸದ ಆಶ್ರಯವಾಗಿ ನಿಂದು ತೋರ್ಪ ಗುರುಶಂಭುಲಿಂಗನೇ ನೀನೆಂದು ಅನ್ನುವಂಥ ವಿಚಾರ. ಯಾಕಂದ್ರ ಸಕಲ ಈ ವಿಷಯಗಳಿಗೆ ಏನಾದ ಅಂತಂದ್ರ ಈ ಕಲ್ಪಿತವಾದಂಥ ವಿಷಯಗಳು, ಇವುಗಳಿಗೆ ದೃಶ್ಯ ಮತ್ತೆ ಜಡದಿಂದ ಕೂಡಿದಂಥ ವಿಷಯಗಳಿಗೆ ಈ ಜ್ಞಾನ ಅನ್ನುವಂಥದ್ದು, ಈ ಅರು ಅನ್ನುವಂಥದ್ದು ಅಧಿಷ್ಠಾನ, ದೃಕ್ ರೂಪವಾಗಿ ಅಧಿಷ್ಠಾನವಾಗಿರುವುದರಿಂದ ಇದು ಮೂಲ, ಇದೆಲ್ಲಕ್ಕೂ ಆಶ್ರಯವಾಗಿರುವಂಥದ್ದು. ಈ ರೀತಿಯಾದಂಥ ನಾಮ ರೂಪಾತ್ಮಕ ಜಗತ್ತಿಗೆ ಏನಾಗ್ಯದ ಅಂತಂದ್ರ ಈ ಮಾಯ ಅನ್ನುವಂಥದ್ದು ಕಾರಣ ಆಗ್ಯದ. ಅದಕ್ಕೆ ಈ ಮಾಯೆ ಏನದ ಉಪದಾನ ಕಾರಣ ಆಗಿರುವಂಥದ್ದು ಈ ಜಗತ್ತಿಗೆ. ಶ್ರುತಿ ಕೂಡ ಹೇಳುತ್ತದೆ ಈ ಜಗತ್ತಿಗೆ ಮಾಯ ಕಾರಣ ಆಗ್ಯದ. ಈ ಮಾಯ ಸ್ವತಂತ್ರ ಆಗ್ಯದ ಏನಂದ್ರೆ ಈ ಮಾಯೆ ಎಲ್ಲಿ ತೋರ್ಯದ, ಇದು ಚೇತನವನ್ನ ಆಶ್ರಯ ಮಾಡ್ಕೊಂಡದ, ನಿನ್ನನ್ನೇ ಆಶ್ರಯ, ನಿನ್ನ ಸ್ವರೂಪ, ಇದೆಲ್ಲ ನಿನ್ನಲ್ಲೇ ತೋರ್ತದೆ. ಇದು ಹೆಂಗ್ ತೋರ್ತಂದ್ರೆ ಕಲ್ಪಿತವಾಗಿ, ಇದು ಸ್ವತಂತ್ರವಾಗಿಲ್ಲ. ಅದರಿಂದ ಈ ಅರು ಹೆಂಗದಂದ್ರ ಕಾರಣವಾದ ಮಾಯೆಗೂ ಆಶ್ರಯ. ಮಾಯೆಯಿಂದ ಈ ಜಗತ್ತೆಲ್ಲ ನಾಮರೂಪಗಳೆಲ್ಲ ತೋರುವಂಥದ್ದು. ಅದಕ್ಕೆ ಮುಖ್ಯವಾಗಿ ಎಲ್ಲಿ ತೋರಕತ್ತದ ಅಂತಂದ್ರ ಇದು ಒಂದು ಅರಿವಿನ ಒಂದು ಆಶ್ರಯದಲ್ಲೇ ತೋರಕತ್ತದ. ಆದ್ರ ಸತ್ಯ ಏನು, ಮಿಥ್ಯೆ ಅದ. ಮಾಯೆ ಕಾರ್ಯಗಳು ಇವೆಲ್ಲ ನಡೆದಂಥದ್ದು. ಹಂಗಾಗಿ ಅದರಿಂದ ಇದು ಬಹಳ ಆಶ್ಚರ್ಯ ಐತಿ ನೋಡು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಈ ಎರಡನೇ ನುಡಿಯಲ್ಲಿ ಇಂಥ ಒಂದು ಸುಖದ, ಯಾಕಂದ್ರ ಸಾರ ಸುಖದ ಸುಧಾವಾರಿಧಿ ಸುಕೃತದ ಮೇರು ಮುಕ್ತಿಯ ಜನ್ಮಭೂಮಿ ಚಾರು ಸಿದ್ಧಿಗಳ ಮಂದರ ವಿಷಯದ ಮೂಲ ಕಾರಣದಿರವಿದೆಂಬ ಆಹಾ ಕಾರಣದಿರವಿದೆಂಬ. ಎಷ್ಟು ಆಶ್ಚರ್ಯ! ಇಂಥ ಒಂದು ಮಾಯೆಗೆ ಆಶ್ರಯವಾಗಿರುವಂಥದ್ದು ಯಾವ್ದಂತಂದ್ರ ಇದೇ ಒಂದು ಅರಿವಿನ ಸ್ವರೂಪ, ಅಲ್ಲೇ ತೋರ್ತದ. ಹೆಂಗಂದ್ರ ಇದು ತೋರ್ತದ, ಆದ್ರೆ ಹೆಂಗದ ಕಲ್ಪಿತ ಆಗಿದೆ. ಕಲ್ಪಿತ ಯಾವತ್ತಂದ್ರ ಸತ್ಯ ಅನ್ನೋದ್ರ ಸತ್ಯ ಅಲ್ಲ, ಇದು ಒಂದು ಮಿಥ್ಯವಾಗಿರುವಂಥದ್ದು. ಯಾವ ರೀತಿ ಕನಸು ನಿನ್ನಲ್ಲಿ ತೋರ್ತದ, ಆದ್ರೆ ಕನಸು ಸತ್ಯ ಅದನ್ನ ಮಿಥ್ಯೆ ಆಗಿರುವಂಥದ್ದು. ಈ ರೀತಿಯಾಗಿ ಬಹಳಷ್ಟು ಕಾಣದೇ ಇರುವಂತ ವಿಚಾರ, ಗೊತ್ತಿರದೇ ಇರುವಂತ ಒಂದು ಗೂಢಾರ್ಥವಾದಂತ ವಿಚಾರ, ನಾವು ಯಾಕೆ ಇಂಥ ಒಂದು ಮಾಯ ಅನ್ನುವಂಥ ಭ್ರಮೆಗೆ ಸಿಕ್ಕಾಕೊಂಡು ಬಿದ್ದಿದೀವಿ. ಆದ್ರೆ ಸತ್ಯ ಅದು, ಮಿಥ್ಯೆ ಅದು. ಆದ್ರೆ ಇದು ಸತ್ಯ ಅಲ್ಲ, ಇದು ಮಿಥ್ಯವಾಗಿರುವಂಥದ್ದು. ಇದು ಯಾರಲ್ಲಿ ತೋರ್ತದ ಅಂತಂದ್ರೆ ಇಂಥ ಒಂದು ಚೇತನವಾದಂಥದ್ದನ್ನೇ ಆಶ್ರಯ ಮಾಡಿಕೊಂಡಿರುವಂಥದ್ದು ಈ ಮಾಯೆ. ಈ ಮಾಯ ಕಾರ್ಯವಾದಂಥವು ಇವೆಲ್ಲ ತೋರ್ದಂಗ ಆಗ್ತಾವ. ಆದ್ರೆ ವಿಚಾರ ಮಾಡ್ತಾ ಹೋದಾಗ ನಿನಗೆ ಯಾವ ಜನನ ಇಲ್ಲ, ಮರಣ ಇಲ್ಲ, ನೀನು ಆನಂದ ಪುರುಷನೇ ನೀನ್ ಇದ್ದೀಯಪ್ಪ ಅಂತ ಹೇಳುವಂತ ವಿಚಾರವನ್ನ ಮತ್ತೆ ಮುಂದಿನ ವಿಚಾರ ಮೂರನೇ ನುಡಿ ನಾಳೆಯಿಂದ ಮಾತಾಡೋಣ ಅಂತ ಹೇಳಿ ಒಂದೆರಡು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.